ಮಹಾಪುರುಷ ಯೋಗಗಳು. ಪುರುಷ, ಮಹಾಪುರುಷ. ಪುರುಷ ಅಂದರೆ ಪುರುಷ ಸಾಮಾನ್ಯ. ಮಹಾಪುರುಷ ಅಂದರೆ ಮಹತ್ವ ಉಳ್ಳವನು, ದೊಡ್ಡತನ ಉಳ್ಳವನು. ಸಾಮಾನ್ಯ ಪುರುಷರಲ್ಲಿ, ಪುರುಷ ಅಂದರೆ ಸ್ತ್ರೀಯು ಬಂತು ಇಲ್ಲಿ, ಜೀವ ಅಂತ ಅರ್ಥ ಇಲ್ಲಿ, ಎಲ್ಲರಿಗೂ ಅನ್ವಯ ಆಗ್ತಕ್ಕಂಥದ್ದು. ಹಾಗಾಗಿ ಸಾಮಾನ್ಯರಲ್ಲಿ ಇಲ್ಲದೇ ಇರತಕ್ಕಂಥ ವಿಶೇಷಗಳು ಇರ್ತಕ್ಕಂಥವನು. ಅನೇಕ ಆದರ್ಶವಾಗಿರುವಂಥ ಗುಣಗಳು, ನಡೆಗಳು, ದೇಹ ಲಕ್ಷಣಗಳು ಇವೆಲ್ಲವುಗಳನ್ನು ಕೂಡಿರ್ತಕ್ಕಂಥವನು ಮಹಾಪುರುಷ, ಭಗವಂತನ ಪ್ರತಿನಿಧಿ. ಭಗವಂತನ ತನ ತುಂಬ ಇದೆ ಅವನಲ್ಲಿ ಅಂತ ಅರ್ಥ ಮಹಾಪುರುಷ ಎನ್ನುವಾಗ. ಹಾಗಾಗಿ ಈ ಯೋಗಗಳಿದೆಯಲ್ಲ, ಇವು ಪೂರ್ಣವಾಗಿ ಬಂದಾಗ, ಪೂರ್ಣ ಶಕ್ತಿಯಿಂದ ಬಂದಾಗ ಭಗವಂತನ ಅವತಾರದ ರೀತಿಯಲ್ಲಿ ಇರ್ತಾರೆ ಅವರು, ಆ ವ್ಯಕ್ತಿಗಳು ಅಂತ. ಈ ರುಚಕ ಯೋಗವ, ಭದ್ರ ಯೋಗವ, ಹಂಸ ಯೋಗವ, ಈ ಯೋಗಗಳು 1, 2, 3 ಪೂರ್ಣ ಪ್ರಮಾಣದಲ್ಲಿ ಆಯಾ ಗ್ರಹಗಳಿಗೆ ಪೂರ್ಣ ಶಕ್ತಿ, ಪೂರ್ಣ ಶುಭತ್ವ ಇದ್ದು ಬಂದುಬಿಟ್ರೆ ಅವರು ಅವತಾರ ಪುರುಷರಾಗಿರ್ತಾರೆ. ಅವರು ಸಾಮಾನ್ಯ ಮನುಷ್ಯರಾಗಿರೋದಿಲ್ಲ. ಈ ದೊಡ್ಡತನ ಅನ್ಬೇಕಾದ್ರೆ ಆ ದೊಡ್ಡ ಅನ್ನೋದು ಭಗವಂತನನ್ನೇ ತೋರಿಸುವಂಥದ್ದು ಅದು ಅಂತ, ಅದು ಬಂದಿರುತ್ತೆ ಅವರಲ್ಲಿ ಅಂತ. ಅಂದರೆ ಭಗವದ್ ಅಂಶಗಳು ಅವರಲ್ಲಿ ಹೆಚ್ಚು ಹೆಚ್ಚಾಗಿ ಅಭಿವ್ಯಕ್ತ ಆಗ್ತಾ ಇರುತ್ತೆ ಅಂತ. ಹಾಗಾಗಿ ಮಹಾಪುರುಷ ಯೋಗ ಅಂತ ಕರೀತಾರೆ. ರಾಮ ಮಹಾಪುರುಷ, ಕೃಷ್ಣ ಮಹಾಪುರುಷ, ಅಥವಾ ಶಂಕರಾಚಾರ್ಯರು ಮಹಾಪುರುಷರು, ಇವನ್ನೆಲ್ಲ ಮಹಾಪುರುಷರು ಅಂತ ಕರೀತಾರೆ. ಯಾಕೆಂದರೆ ಇವರಲ್ಲಿ ಇದು ಭಗವಂತನೇ, ಇದು ಆತನ ತುಂಬಿಕೊಂಡಿದೆ, ತುಂಬಿ ತುಳುಕ್ತಾ ಇದೆ, ಹರಿತಾ ಇದೆ ಅಂತ. ಹಾಗಾಗಿ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಆದರೆ ಅದು ಪೂರ್ಣವಾಗಿ ಇಲ್ಲದಿದ್ದಾಗ, ಅಂದರೆ ಆ ಗ್ರಹಗಳಿಗೆ ಇರಬೇಕಾದ ಶಕ್ತಿ ಇಲ್ಲದೆ ಇದ್ದಾಗ, ಇರಬೇಕಾದಷ್ಟು ಶುಭತ್ವ ಇಲ್ಲದೆ ಇದ್ದಾಗ ಅಂಶಾಂಶವಾಗಿ ಬರ್ಬೋದು. ಅದು ಪೂರ್ಣವಾಗಿ ಬರದೇ ಇದ್ದರೂ ಕೂಡ ಅದರ ಕಿರಣಗಳು, ಸುಳಿವುಗಳು, ಹೊಳಹುಗಳು ಆ ವ್ಯಕ್ತಿತ್ವದಲ್ಲಿ ಇರ್ಬೋದು. ಇಷ್ಟನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಈಗ ಪಂಚಮಹಾಪುರುಷ ಯೋಗಗಳು ರುಚಕ, ಭದ್ರ, ಹಂಸ, ಮಾಳವ್ಯ ಮತ್ತು ಶಶ. ಇದರಲ್ಲಿ ರುಚಕ ಯೋಗದ ಬಗ್ಗೆ ನಾವು ಮಾತನಾಡ್ಕೊಂಡಿದ್ದೇವೆ. ಈಗ ಭದ್ರ ಯೋಗದ ಬಗ್ಗೆ ಕೂಡ ಮಾತನಾಡ್ಕೊಂಡಿದ್ದೇವೆ. ಭದ್ರಯೋಗ ಯಾರಿಂದ ಬರುವಂಥದ್ದು? ಯಾವತ್ತು ಪಾಠ ಇತ್ತದು? ಎಂಥ ವಾರ? ನಿನ್ನೆ ನೋಡಿ. ಮತ್ತೆ ಇವತ್ತು ಹಂಸಯೋಗ ಪಾಠ ಮಾಡಬೇಕು ಅಂತಿದ್ದೀವಿ. ಯಾರಿಂದ ಬರುತ್ತೆ ಹಂಸಯೋಗ? ಯಾವ ವಾರ ಇವತ್ತು? ಇವತ್ತು ಪಾಠ ಮಾಡ್ತಕ್ಕಂಥ ಸಂದರ್ಭ ಇರಲಿಲ್ಲ. ಗ್ರಹಗಳು ಹೇಗೆ ಅದು ಕೂಡಿಸ್ಕೊಳ್ತೇವೆ ಅನ್ನೋದಕ್ಕೆ ನಾವು ಇದನ್ನು ಉದಾಹರಣೆ ಕೊಟ್ಟು ಹೇಳ್ತಾ ಇರುವಂಥದ್ದು. ಇವತ್ತು ಈಗಿರುವ ಒಂದು ಸಮಾಲೋಚನಾ ಸಭೆ ರದ್ದಾಯಿತು. ಇಷ್ಟೊತ್ತಿಗಿದ್ದಂಥ ಒಂದು ಸಭೆ, ಆಗಬೇಕಾಗಿದ್ದ ಸಭೆ ರದ್ದಾಯಿತು. ರದ್ದಾದಾಗ ಮತ್ತೇನು ಮಾಡೋದು? ಪಾಠ ಮಾಡೋದು ಅಂತಾಯಿತು. ನೋಡಿದರೆ ಗುರುವಾರ ಅಂತ. ಹಾಗಾಗಿ ಬುಧವಾರ ಭದ್ರಯೋಗ, ಗುರುವಾರ ಹಂಸಯೋಗ. ಆಯಾ ಗ್ರಹಗಳ ಅವುಗಳು ಕೊಡ್ತಕ್ಕಂಥ ಯೋಗವನ್ನು ಅವುಗಳ ವಾರದಂತೆ ಪಾಠ ಮಾಡುವಂಥದ್ದು, ಅದು ತಾನೇ ಕೂಡಿ ಬರುವಂಥದ್ದು. ಈಗ ಬುಧವಾರ ಅನ್ನೋದು ನಾವಿಲ್ಲಿ ಬಂದ ದಿನದಿಂದ ಕೇಳ್ತಾಯಿದ್ರು ಪಾಠ ಯಾವಾಗ ಅಂತ. ಮುಂಚೆನೇ ಕೇಳ್ತಾಯಿದ್ರು ಪಾಠ ಯಾವಾಗ ಅಂತ. ಮುಂದೆ ಹೋಗಿ ಒಂದು ಬುಧವಾರ ಒಂದು ನಿಶ್ಚಯ ಆಯ್ತದು ಅಂತ. ಈಗ ಒಂದು ಗುರುವಾರ ಆಯಿತು. ಆಗಲಿ, ಗುರು ಬಲಾಢ್ಯನಾಗಿ ಕೇಂದ್ರಕ್ಕೆ ಬಂದಾಗ ಆ ಜಾತಕದಲ್ಲಿ ಹಂಸಯೋಗವಿದೆ ಅಂತ ಬಲ್ಲವರು ಹೇಳ್ತಾರೆ. ಬಲಾಢ್ಯನಾದ ಗುರು ಅಂದರೆ ಸ್ವಕ್ಷೇತ್ರದ ಗುರು ಅಥವಾ ಉಚ್ಚ ಗುರು ಕೇಂದ್ರಕ್ಕೆ ಬರಬೇಕು. 1, 4, 7, 10ಕ್ಕೆ ಬರಬೇಕು. ಹಂಸಯೋಗ ಅಂತ ಹೆಸರು ಅದಕ್ಕೆ ಅಂತ. ಹಂಸ, ಅದಕ್ಕೂ ಗುರುವಿಗೂ ಏನು ಸಂಬಂಧ ಅಂದರೆ ಸಂಬಂಧವೇ ಸಂಬಂಧ. ಹಂಸವೇ ಗುರು, ಗುರುವೇ ಹಂಸ ಎನ್ನುವಷ್ಟು ಮಟ್ಟಿಗೆ ಸಂಬಂಧ ಇದೆ ಅಂತ. ಹಂಸ ಅಂದರೆ ಏನು? ಯಾರಾದ್ರು ಹೇಳ್ತೀರಾ ಹಂಸ ಅಂದರೆ ಏನು? ಹಂಸ ಅಂದರೆ ಏನು? ನಿಮ್ಗೆ ಹಂಸ ಅಂದರೆ ಏನೊಂದು ಗೊತ್ತಿಲ್ಲ? ಹಂಸ ಅಂದರೆ ಒಂದು ಪಕ್ಷಿ, ಸಾಮಾನ್ಯ ಪಕ್ಷಿ ಅಲ್ಲ ಅದು. ಪಕ್ಷಿ ಜಾತಿಯಲ್ಲೇ ಶ್ರೇಷ್ಠವಾದ ಪಕ್ಷಿ. ಗ್ರಹಗಳಲ್ಲಿ ಗುರು ಹೇಗೆ ಶ್ರೇಷ್ಠವೋ ಹಾಗೆ ಪಕ್ಷಿ ಪ್ರಪಂಚದಲ್ಲಿ ಅಥವಾ ಒಟ್ಟು ಜೀವ ಪ್ರಪಂಚದಲ್ಲಿ ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಜೀವಿ ಅದು ಹಂಸ ಅನ್ನುವಂಥದ್ದು.
ಉದಾಹರಣೆಗಳನ್ನೆಲ್ಲ ಕೊಡ್ತಾರೆ ಅದಕ್ಕೆ. ಭರತ ರಾಮನಿಗೆ ಹೇಳ್ತಾನೆ, ಗತಿಂ ಖರ ಯವ ಅಶ್ವಸ್ಯ ಹಂಸಸ್ಯೇವ ಚ ವಾಯಸಃ ಅಂತ. ಅಂದರೆ ಕುದುರೆಯ ನಡಿಗೆಯನ್ನು ಕತ್ತೆ ಅನುಕರಿಸೋಕ್ಕಾಗೋದಿಲ್ಲ. ಆಗ್ತದಾ? ಕುದುರೆಯ ಕುರಪುಟ ಶಬ್ದ ಇರುತ್ತೆ ನೋಡಿ, ಕತ್ತೆದ ಹಾಗೆ ಬರುತ್ತಾ? ಹಾಗೆ ಓಡುತ್ತಾ ಕತ್ತೆ ಯಾವತ್ತಾದ್ರು? ಇಲ್ಲ ಅಲ್ವಾ? ಹಂಸಸ್ಯೇವ ಚ ವಾಯಸಃ ಅಂತ. ಹಂಸಕ್ಕೊಂದು ಗತಿ ಇದೆಯಂತೆ. ಹಂಸ ಗಮನೆ ಅಂತ ಕೇಳಿದ್ದೀರ ನೀವು? ಹಂಸಕ್ಕೊಂದು ತುಂಬ ಮನೋಜ್ಞವಾಗಿರುವಂಥ ಗತಿ ಇದೆ. ವಾತಪಿತ್ತ ಕಫದಲ್ಲಿ ಯಾವುದಕ್ಕೆ ಹೇಳ್ತಾರೆ ಅದನ್ನು ಗೊತ್ತಾ ನಿಮಗೆ? ವಾತದ ಗತಿ ಯಾವ ಪ್ರಾಣಿ ಹಾಗೆ ಇರುತ್ತೆ? ಸರ್ಪದಂತೆ ವಾತದ ಗತಿ ಇರುತ್ತೆ. ಪಿತ್ತದ ಗತಿ ಕಪ್ಪೆ ಥರ ಇರುತ್ತೆ ಅಲ್ವಾ? ಹಾರ್ತಾ ಇರುತ್ತೆ ಅದು. ಇನ್ನು ಶ್ಲೇಷ್ಮ ಅಥವಾ ಕಫದ ಗತಿ ಹೇಗಿರುತ್ತೆ? ಹಂಸದ ಗತಿ ಅಂತ. ಹಂಸದ ಗತಿ ಅಂದರೆ ಹಂಸ ಹೋಗಬೇಕಾದ್ರೆ ತೂಗಿ ತೂಗಿ ಮುಂದಕ್ಕೆ ಹೋಗುವಂಥದ್ದು ಅಂತ. ನೀರಲ್ಲಿ ಹಂಸ ಸಂಚಾರ ಮಾಡೋದು ನೋಡಿದ್ದೀರ ನೀವು? ಹೇಗೆ ಹೋಗುತ್ತದು ಅಂದರೆ ಕಾಗೆ ತರಹ ಅಲ್ಲ, ತೂಗಿ ತೂಗಿ ಮುಂದಕ್ಕೆ ಹೋಗುವಂಥದ್ದು ಅದು ಅಂತ. ತುಂಬ ಸುಂದರವಾಗಿರುವಂಥ ಗತಿ ಅದು ಅಂತ. ಹಾಗೆ ಭರತ ರಾಮನಿಗೆ ಹೇಳ್ತಾನೆ, ಕುದುರೆಯ ಗತಿಯನ್ನು ಕತ್ತೆ ಅನುಸರಿಸಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಹಂಸದ ಗತಿಯನ್ನು ವಾಯಸ ಕಾಗೆ ಅನುಸರಿಸಲಿಕ್ಕೆ ಸಾಧ್ಯ ಇಲ್ಲ. ನೀನು ಹಂಸ ಇದ್ದ ಹಾಗೆ, ನಾನು ಕಾಗೆ ಇದ್ದ ಹಾಗೆ, ನೀನು ಕುದುರೆ ಇದ್ದ ಹಾಗೆ, ನಾನು ಕತ್ತೆ ಇದ್ದ ಹಾಗೆ. ಹಾಗೆ ನೀನು ರಾಜನಾಗ್ತೀನಿ, ನಿನ್ನ ಜಾಗದಲ್ಲಿ ನಾನು ರಾಜನಾಗಬೇಕು ಅಂದರೆ ಅರ್ಥ ಇಲ್ಲ ಅದಕ್ಕೇನು. ನೀನೇ ರಾಜ, ನಾನಲ್ಲ ಅನ್ನೋದಕ್ಕೆ ಅವನು ಕೊಟ್ಟಂಥ ಉದಾಹರಣೆ ಅಂತ. ಆ ಉದಾಹರಣೆ ಕೊಡೋಕ್ಕೆ ಏನು ಕಾರಣ ಅಂದರೆ ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಪಕ್ಷಿ ಅದು ಅಂತ, ಹಂಸ ಪಕ್ಷಿ ಅಂತ. ಬಣ್ಣ ಯಾವುದು ಹಂಸ ಪಕ್ಷಿದು ಅಲ್ವಾ? ನೀವು ಕರಿ ಹಂಸ ನೋಡಿದ್ದೀರಾ ಎಲ್ಲಾದರೂ? ಕೆಂಪು ಹಂಸ ನೋಡಿದ್ದೀರಾ? ಹಸಿರು ಹಂಸ ನೋಡಿದ್ದೀರಾ ಎಲ್ಲರೂ ನೀವು? ಮತ್ಯಾವುದು? ಬಿಳಿನೇ. ಸರಸ್ವತಿಗೆ ಸರ್ವಶುಕ್ಲ ಸರಸ್ವತಿ ಅಂತ ಕರೆಯೋದುಂಟು. ಸರ್ವಶುಕ್ಲ ಏನು ನೋಡಿದ್ರು ಬಿಳಿ ಅಂತ ಅಲ್ವಾ? ಅವಳು ಹುಟ್ಟ ಬಟ್ಟೆ ಬಿಳಿ. ಅವಳು ಪ್ರಯಾಣ ಮಾಡುವ ವಾಹನ ಯಾವುದದು? ಬಿಳಿ ಅದು ಅಂತ. ಅವಳು ಸ್ವತಃ ಬಿಳಿನೇ ಅಲ್ವಾ? ಅವಳು ಪ್ರತಿನಿಧಿಸ್ತಕ್ಕಂಥ ಜ್ಞಾನ ಅದನ್ನು ಬಿಳಿ ಅಂತಲೇ ಕರೀತಾರೆ, ಜ್ಞಾನವನ್ನು ಕೂಡ ಅಂತ. ಕವಿ ಸಮಯ ಅದು. ಜ್ಞಾನ ಬೆಳ್ಳಗಿರುತ್ತೆ ಅಂತ, ಅಜ್ಞಾನ ಕಪ್ಪಿರುತ್ತೆ ಅಂತ. ಹಾಗೆ ಸ್ವಚ್ಛ ಬಿಳಿಯ ಬಣ್ಣ ಹಂಸದ್ದು ಅಲ್ವಾ? ಬಿಳಿ ಬಣ್ಣ ಅಂದರೆ ಯಾವ ಗುಣ ಅದು? ರಜೋಗುಣ ಯಾವ ಬಣ್ಣ? ತಮೋಗುಣ ಯಾವ ಬಣ್ಣ? ಸತ್ವಗುಣ ಯಾವ ಬಣ್ಣ? ಗುರು ಸತ್ವಗುಣ ಅಂತ. ಹಾಗಾಗಿ ಗುರು ಕೊಡುವ ಯೋಗವನ್ನು ಹಂಸಯೋಗ ಅಂತ ಯಾಕೆ ಕರೀತಾರೆ ಅಂದರೆ ಸತ್ವಗುಣ ತುಂಬಿ ತುಳುಕುವ ಯೋಗ ಅದೊಂದು ಅಂತ. ಆ ಯೋಗ ಬಂತು ಅಂದರೆ ಸತ್ವಗುಣ ಮತ್ತೊಂದು ವಿಶಿಷ್ಟವಂಥ ಒಂದು ಗತಿ, ಶ್ರೇಷ್ಠತೆ, ಒಂದು ಹಂಸಕ್ಕಿರುವಂಥ ಒಂದು ಶ್ರೇಷ್ಠತೆ, ಇದೆಲ್ಲ ಬರೋದ್ರಿಂದಾಗಿ ಹಾಗೆ ಅದನ್ನು ಹಂಸಯೋಗ ಅಂತ ಕರೆಯೋದುಂಟು ಅಂತ. ಹಂಸ ಬ್ರಹ್ಮನ ವಾಹನ ಅಲ್ವಾ? ಸೃಷ್ಟಿಕರ್ತನ ವಾಹನ ನೋಡಿ ಅದು ಅಂತ. ಸೃಷ್ಟಿಕರ್ತನ ವಾಹನ ಅಂದರೆ ಸೃಷ್ಟಿ ಬೇರೆಯಲ್ಲ, ಅದು ಬೇರೆಯಲ್ಲ ಅಂತ. ಸೃಷ್ಟಿಕರ್ತನನ್ನೇ ಹೊತ್ತು ಸಂಚಾರ ಮಾಡುತ್ತೆ ಅಂದರೆ ಅಷ್ಟು ಸಹಜವಾದ ಸೃಷ್ಟಿ ಅದು ಅಂತ ಅರ್ಥ ಅಂತ. ಅಷ್ಟೂ ಶ್ರೇಷ್ಠವಾದ ಸೃಷ್ಟಿ ಅದು ಅಂತ. ಸೃಷ್ಟಿಕರ್ತನಿಗೆ ತುಂಬ ಹತ್ತಿರ ಇರೋದು ಯಾವುದು ಜೀವ ಅಂತ ಕೇಳಿದ್ರೆ ಹಂಸ ಅಂತ ಹೇಳ್ಬೇಕಾಗತ್ತಲ್ವಾ? ಅಷ್ಟು ಹತ್ತಿರ ಇದೆ ಅದು ಅಂತ. ಅಷ್ಟೋ ಸೃಷ್ಟಿಗಳು ಸೃಷ್ಟಿಕರ್ತನಿಂದ ದೂರ ದೂರ ಹೋಗ್ಬಿಟ್ಟಿರ್ತೇವೆ. ಅವನು ಮಾಡುವಾಗ ಏನೋ ಮಾಡಿಟ್ಟಿರ್ತಾನೆ, ಆಮೇಲೆ ಏನೇನೋ ಆಗಿ ವಿಕಾರಾಗಿ ಅವನಿಗೆ ಗುರು ಸಿಗ್ದಿರೋದ್ರ ರೀತಿಯಲ್ಲಿ ಆಗ್ಬಿಟ್ಟಿರುತ್ತೆ ಆಮೇಲೆ ಅಲ್ವಾ? ಒಂದು ಬಿಳಿ ಬಟ್ಟೆ ತೊಗೊಂಡು ಬಂದರೆ, ಸ್ವಚ್ಛ ಬಿಳಿಯ ಬಟ್ಟೆಯನ್ನು ತೊಗೊಂಡು ಬಂದರೆ ಹೌದು, ಆಮೇಲೆ ಆ ಬಟ್ಟೆ ಅದು ಬಣ್ಣ ಬಂದು 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 ಒಂದು ದಿವಸ ಅದಕ್ಕೆ ಆಮೇಲೆ ಯಾವ ಬಣ್ಣ ಆಗಿತ್ತು ಇದು ಮೊದಲು ತರಬೇಕಾದ್ರೆ ಯಾವ ಬಣ್ಣ ಇತ್ತು ಅಂದರೆ ಗೊತ್ತೇ ಆಗಲ್ವಂತೆ. ಅದು ಬೀರ್ಬಲ್ ಅಕ್ಬರ್ ಕಥೆನೂ ಬರುತ್ತೆ. ಅದು ಅಕ್ಬರ್ ಹೇಳಿದಂತೆ ಒಂದು ನಾಯಿ ಸಿಕ್ತು, ಒಂದು ಪೂರ್ತಿ ಕೊಳಕಾಗ್ಬಿಟ್ಟಿತ್ತು, ತುಂಬ ಕೊಳಕಾಗ್ಬಿಟ್ಟಿತ್ತು. ಒಂದು 8 ದಿನ ತೊಳೆದೆ ನಾಯಿನ. ತೊಳೆದ ಮೇಲೆ ಅದು ಗೊತ್ತಾಯಿತು, ಅದು ಬಿಳಿ ಬಣ್ಣದ ನಾಯಿ ಎಂದು ಗೊತ್ತಾಯಿತು ಅದು ಅಂತ. ಅಲ್ಲಿ ತನಕ ಬಣ್ಣನೇ ಗೊತ್ತಾಗಿರಲಿಲ್ಲ ಅದರದ್ದು ಅಂತ ಅಕ್ಬರ್ ಬೀರ್ಬಲಿಗೆ ಬಡಾಯಿ ಕೊಚ್ಕೊಳ್ಳೋದು. ಅದಕ್ಕೆ ಬೀರ್ಬಲ್ ಹೇಳಿದಂತೆ, ನನಗೊಂದು ಜನ ಸಿಕ್ಕಿದ ನನಗೆ ರಸ್ತೆ ಮೇಲೆ, ತುಂಬ ಕೊಳಕಾಗಿದ್ಬಿಟ್ಟಿದ್ದ. ಅವನನ್ನು 15 ದಿವಸ ಉಜ್ಜಿ ತೊಳೆದೆ ನಾನು. ಆಮೇಲೆ ಅವನು ಬ್ರಾಹ್ಮಣ ಅಂತ ಗೊತ್ತಾಯಿತು ಅಂತ. ಜನ್ವಾರ ಸಿಕ್ತು ಆಮೇಲೆ ಅಂತ. 15 ದಿನ ಉಜ್ಜಿ ತೊಳೆದ ಮೇಲೆ ಜನ್ವಾರ ಕಂಡು ಬಂತಂತೆ ಅಂತ ಬೀರ್ಬಲ್ ಹೇಳಿದಂತೆ ತಿರುಗಿ ಅದಕ್ಕೆ ಅಂತ. ಒಬ್ರಿಗೊಬ್ರು ಸ್ಪರ್ಧೆ ಅದು ಅಂತ.
ಆ ತರಹ ಒಂದು ಸೃಷ್ಟಿ ಆಗಬೇಕಾದ್ರೆ ಹೇಗೋ ಇರುತ್ತೆ ಅದು. ಆದರೆ ಅದ್ರ ಮೇಲೆ ಕಲ್ಮಶಗಳು ಮೆತ್ತಿ 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 ಅದು ಪೂರ್ತಿ ವಿಕಾರ ಆಗಿಬಿಡುತ್ತಲ್ವ. ಆದರೆ ಹಂಸ ಎನ್ನುವಂಥದ್ದು ಸೃಷ್ಟಿಕರ್ತನಿಗೆ ತುಂಬ ಹತ್ತಿರದ ಸೃಷ್ಟಿ, ಬ್ರಹ್ಮನ ವಾಹನ ಎಂಬುದನ್ನು ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕು. ಗುರು ಅಂದರೆ ಯೋಗಿ ಅಲ್ವಾ, ಗುರು ಅಂದರೆ ಅಧ್ಯಾತ್ಮ, ಗುರು ಅಂದರೆ ಸಾಧನೆ ಅಲ್ವಾ, ಅಂತರ್ಮುಖವಾಗಿರುವಂಥ ಗತಿ ಗುರುವಿಂದ ಬರುವಂಥದ್ದು. ಅಂತಹ ಪ್ರಪಂಚದಲ್ಲಿ ಕೂಡ ಹಂಸದ ದರ್ಶನ ಆಗುತ್ತೆ ಅಂತ ಬಲ್ಲವರು ಹೇಳ್ತಾರೆ. ಅಂತರಂಗದಲ್ಲಿ ಸಾಧನೆ ಮಾಡ್ತಾ ಮಾಡ್ತಾ ಮೈಮರೆತಾಗ ಹಂಸದ ದರ್ಶನ ಆಗುತ್ತೆ ಅಲ್ಲಿ ಅಂತ. ಹೊರಗಡೆ ಕಾಣೋ ಹಂಸಕ್ಕೂ ಒಳಗಡೆ ಕಾಣೋ ಹಂಸಕ್ಕೂ ಒಂದು ಸಂಬಂಧ ಇದೆ ಅಂತ. ಅದರ ಪ್ರತಿನಿಧಿ ಇದು ಅಂತ, ಒಳಗೆ ಕಾಣುವ ಹಂಸದ ಪ್ರತಿನಿಧಿ ಇದು ಅಂತ. ಕಾಮಧೇನು ಕಾಣಿಸುತ್ತೆ ಒಳಗಡೆಗೆ ಅಂತ ಹೇಳ್ತಾರೆ. ಹಾಗೆ ಕಾಮಧೇನು ಹೊರಗಡೆ ಒಂದು ಪ್ರತಿನಿಧಿ ಇದೆ, ಏನದು? ಗೋವು ಅಂತ. ಅದೇ ತರಹ ಅಂತ ಅಂತಃ ಪ್ರಪಂಚದಲ್ಲಿ ಯೋಗಿಗಳಿಗೆ ದರ್ಶನ ಗೋಚರವಾಗ್ತಕ್ಕಂಥ ಒಂದು 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 ವಿಶೇಷವಾಗಿರ್ತಕ್ಕಂಥ ಒಂದು ಜೀವ ಅದು. ಹಾಗಾಗಿ ಆ ಅಧ್ಯಾತ್ಮಕ್ಕೂ ಹಂಸಕ್ಕೂ ತುಂಬ ಹತ್ತಿರದ ತುಂಬ ಹತ್ತಿರದ ಸಂಬಂಧ ಅಂತ. ಈಗ ನೀವು ಉಸಿರಾಟ ಮಾಡ್ತೀರಲ್ವಾ, ಅಲ್ಲೇ ಹಂಸ ಇದೆ ಅಲ್ವಾ ಉಸಿರಾಟದಲ್ಲೇ. ಹಕಾರೇಣ ಬಹಿರ್ಯಾತಿ ಸಕಾರೇಣ ವಿಷಯೇತ್ ಪುನಃ. ಹಕಾರೇಣ ಬಹಿರ್ಯಾತಿ ಸಕಾರೇಣ ವಿಷಯೇತ್ ಪುನಃ. ಉಸಿರಾಡುವಾಗ ಉಸಿರೇನು ಹೊರಗೆ ಬರುತ್ತೋ ಅದು ಹಕಾರ, ಹಂ ಅದು. ಉಸಿರೇನು ಒಳಗೆ ಹೋಗುತ್ತೋ ಅದು ಸಕಾರ, ಸಹ ಅಂತ. ಉಸಿರಾಡುವಾಗ ಉಸಿರಾಟದ ಎರಡು ಭಾಗಗಳು, ಹಂ ಸಹ ಹಂ ಸಹ ಹಂ ಸಹ ಅನ್ನೋದು ಉಸಿರಾಟದ ಎರಡು ಭಾಗಗಳು ಅಂತ. ಉಚ್ಛ್ವಾಸ ನಿಶ್ವಾಸ, ಪ್ರಾಣ ಅಪಾನ ಅಲ್ವಾ. ಉಸಿರು ಹೀಗೆ ಹೊರಗೆ ಬಂದರೆ ಪ್ರಾಣ ಅದು, ಹೀಗೆ ಕೆಳಗಿಳಿದು ಹೋದರೆ ಅಪಾನ ಅದು ಅಂತ. ಹಂಸ ಅನ್ನುವಾಗ ಅದೆರಡೂ ಇತ್ತು ನೋಡಿ. ಹಂಸಕ್ಕೆ ರೆಕ್ಕೆ ಎಷ್ಟು? ಪ್ರಾಣ ಅಪಾನ ಅಂತ, ಎರಡು ರೆಕ್ಕೆಗಳು ಹಂಸಕ್ಕೆ ಅಂತ. ಎರಡು ರೆಕ್ಕೆಗಳನ್ನು ಸಮಾನವಾಗಿ ಇಟ್ಕೊಂಡು ಆಕಾಶದಲ್ಲಿ ಹರಿತಾ ಇರುತ್ತಲ್ವ ಅದು ಹಂಸ. ಅದು ಎರಡು ರೆಕ್ಕೆಗಳನ್ನು ಸಮಾನವಾಗಿ ಇಟ್ಕೋಬೇಕು. ಒಂದು ರೆಕ್ಕೆ ದಪ್ಪ, ಒಂದು ರೆಕ್ಕೆ ತೆಳು ಅಂತಾಗತ್ತಾ? ಅವು ಗರಿಗಳನ್ನು ಉದುರಿಸುವಾಗ ಕೂಡ ಸಮಾನವಾಗಿ ಗರಿಗಳನ್ನು ಉದುರಿಸ್ತವಂತೆ. ಈಚೆಯಿಂದ ಒಂದು ಗರಿ ಉದುರಿಸಿದ್ರೆ ಆಚೆಯಿಂದ ಒಂದು ಗರಿ ಉದುರಿಸ್ಬೇಕು. ಅದು ಈಚೆಯಿಂದ ಎರಡು ಉದುರಿಸಿದ್ರೆ ಆಚೆಯಿಂದ ಎರಡು ಉದುರಿಸ್ಬೇಕು ಅಂತಂದರೆ ಎರಡಕ್ಕೂ ಅದರ ತೂಕ ಇದೆಯಲ್ಲ ಸಮಾನ ಇರಬೇಕು, ಸಮತೂಕ ಅಂತ, ಸಮತೋಲನ ಅಂತ. ಹಾಗಿಟ್ಟುಕೊಂಡು ಆಕಾಶದಲ್ಲಿ ಹಾರ್ತಾ ಇರುತ್ತೆ ನೋಡಿ ಅದು ಹಂಸ ಅದು. ಹಾಗೆ ಒಬ್ಬ ಯೋಗಿ ಪ್ರಾಣಾಪಾನಗಳನ್ನು ಸಮವಾಗಿಟ್ಕೊಂಡು ಅಧ್ಯಾತ್ಮದ ಆಕಾಶದಲ್ಲಿ ಹಾರ್ತಾ ಇರ್ತಾನೆ. ಅಂತರಂಗದಲ್ಲಿ ಗೋಚರಿಸುವಂಥ ಆಕಾಶದಲ್ಲಿ ನಿರಾಬಾಧವಾಗಿ ಹಾರ್ತಾನೆ. ಹಾಗಾಗಿ ಹಂಸರು ಪರಮಹಂಸರು ಅಂತೆಲ್ಲ ಹೇಳ್ತಾರಲ್ವ. ಗುರುಗಳನ್ನು ಯೋಗಿಗಳನ್ನು ಕರಿಬೇಕಾದ್ರೆ ಹಂಸರು ಪರಮಹಂಸರು ಅಂದರೆ ಅವರಿಗೆ ಆ ಯೋಗ್ಯತೆ ಇದೆ ಅಂತ. ತಮ್ಮ ಪ್ರಾಣಾಪಾನಗಳನ್ನು ಸಮವಾಗಿಟ್ಟುಕೊಂಡ್ರು, ಸತ್ವಗುಣವೇ ತುಂಬಿ ತುಳುಕಿ ಆ ಬಿಳುಪು. ಅವರು ನಿರಾಬಾಧವಾಗಿ ಪರಮ ವ್ಯೋಮದಲ್ಲಿ ಅಂತರಾಕಾಶದಲ್ಲಿ ಹೃದಯಾಕಾಶದಲ್ಲಿ ಹಾರ್ತಾರೆ ಅಂತ. ಹಾಗೆ ಹಾರುವವರೇ ಹಾರುವರು. ಹಾರುವರು ಅಂತ ಬರೋದು ಹೇಗೆ, ಎಲ್ಲಿಂದ ಬಂದಿದ್ದು ಅಂದರೆ ಹಾಗೆ ಹಾರತಕ್ಕಂಥ ಯೋಗ್ಯತೆ ಇದ್ದಿದ್ದರಿಂದ ಅಂತ. ದ್ವಿಜರು, ದ್ವಿಜ ಅಂದರೆ ಪಕ್ಷಿ ಕೂಡ ಹೌದು. ಯಾರಿಗೆ ಭೂಮಿಯಲ್ಲಿ ಬಂದು ಕೂತ್ಕೊಳ್ಳೋಕ್ಕೂ ಗೊತ್ತಿದೆ, ಆಕಾಶದಲ್ಲಿ ಅಂತರಾಕಾಶದಲ್ಲಿ ಅಧ್ಯಾತ್ಮದ ಆಕಾಶದಲ್ಲಿ ಹಾರೋಕ್ಕೂ ಕೂಡ ಗೊತ್ತಿದೆ, ಅವನೇ ಪೂರ್ಣಾರ್ಥದಲ್ಲಿ ದ್ವಿಜ ಅಂತ ಆಗ್ತಾನೆ ಅಂತ. ಪೂರ್ಣಾರ್ಥದಲ್ಲಿ ಅವನು ಹಾರುವ ಅಂತ ಆಗ್ತಾನೆ ಅಂತ. ಆ ಯೋಗ್ಯತೆ ಅದಕ್ಕಿದೆ ಅಂತ. ಗುರು ಅಂದರೆ ಅದೇ ಅಲ್ವಾ. ಗುರು ಅಂದರೆ ಹಾರುವ ಅಲ್ವಾ ಅವನು. ಗುರು ಅಂದರೆ ಗ್ರಹಗಳ ಪೈಕಿಯಲ್ಲಿ ಕ್ಷತ್ರಿಯ ಯಾರು? ಸೂರ್ಯ ಅಲ್ವಾ. ಹಾರುವ ಗ್ರಹ ಯಾವುದು ಅಂದರೆ ಇದು ಯಾವುದು? ಗುರು ಅಂತ. ದ್ವಿಜ ಅವನು ಅಂತ, ಗುರು ಅಂದರೆ ಅಂತ. ಹಾಗೆ ಅದಕ್ಕೂ ಈ ಉಸಿರಾಟಕ್ಕೂ ಏನು ಸಂಬಂಧ ಅಂತಂದರೆ, ಈಗ ಹಂ ಸಹ ಅನ್ಬೇಕಾದ್ರೆ ಉಸಿರು ಹೊರಗೆ ಹೋಗುತ್ತೆ ಒಳಗೆ ಬರುತ್ತೆ, ಹೊರಗೆ ಹೋಗುತ್ತೆ ಒಳಗೆ ಬರುತ್ತೆ. ಆದರೆ ಪ್ರಾಣಾಪಾನ ಸಮವಾಗಿಲ್ಲ. ಈಗ ನೋಡ್ಕೊಳ್ಳಿ ಸಮವಾಗಿದೆಯಾ ಅಂತ. ಪ್ರಾಣಾಪಾನ ಸಮವಾಗಿದೆಯಾ? ನೀವು ಎಷ್ಟು ಉಸಿರು ತಗೊಂಡ್ರೂ ಅಷ್ಟೇ ಬಿಡ್ತೀರಾ ನೀವು? ಅಂದರೆ ಎಷ್ಟು ಆಳಕ್ಕೆ ಉಸಿರು ಹೋಗುತ್ತೋ ಅಷ್ಟೇ ಹೊರಗೆ ಬರುತ್ತಾ? ಅಷ್ಟೇ ಸಮಯ ತಗೊಳುತ್ತಾ ಅದು ಅಂದರೆ ಇಲ್ಲ ಅಂತ. ನಮ್ಮದೆಲ್ಲ ಪ್ರಾಣ ಚಿಕ್ಕದಾಗ್ಬಿಟ್ಟಿದೆ, ಅಪಾನ ದೊಡ್ಡದಾಗಿದೆ.
ಅಪಾನ ಉದ್ದಾದಂತೆ ಅಪಾನಾಯಾಮ, ಅಪಾನ ಉದ್ದಾದಂತೆ ಈ ಸಂಸಾರ ಬೆಳೀತಾ ಇರುತ್ತೆ. ಅದೇ ಪ್ರಾಣ ಉದ್ದಾದರೆ ಪ್ರಾಣಾಯಾಮ, ಆಯಾಮ ಅಂದರೆ ದೀರ್ಘ ಅಂತ. ಪ್ರಾಣ ಉದ್ದಾದರೆ ಅಧ್ಯಾತ್ಮ ಬೆಳೀತಾ ಇರುತ್ತೆ ಅಂತ. ನಿಮ್ಗೆ ರಜಸ್ಸು ತಮಸ್ಸು ಬೆಳಿಬೇಕು ಅಂದರೆ ಅಪಾನಾಯಾಮ ಮಾಡಿದರೆ ಆಯಿತು. ಅಪಾನವನ್ನು ದೀರ್ಘ ಮಾಡ್ತಾ ಹೋದರೆ, ಅಂದರೆ ದೀರ್ಘವಾಗಿ ಉಸಿರು ತಗೊಳ್ಳೋದು, ಬೇಗ ಬಿಟ್ಬಿಡೋದು. ಹೀಗೆಲ್ಲ ಮಾಡಿಬಿಡಿ, ಯಾವುದೇ ಕಾರಣಕ್ಕೂ ಆಗಿದ್ದೇ ಹೆಚ್ಚು. ಈಗ ಮತ್ತು ಮಾಡೋಕ್ಕೆ ಶುರು ಮಾಡಿದರೆ ಮತ್ತೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಅದು ಪ್ರಾಣ ಚಿಕ್ಕದಾಗ್ತಾ ಬಂದಂತೆ ಅಂತ, ಉಸಿರು ಬಿಡ್ತೇವಲ್ಲ ಅದರ ಪ್ರಮಾಣ ಚಿಕ್ಕದಾಗ್ತಾ ಬಂದಂತೆ, ತಗೊಳ್ಳೋ ಪ್ರಮಾಣ ಜಾಸ್ತಿ. ವಾಯು ಪ್ರಮಾಣ ಅಷ್ಟೇ ಇರ್ಬೋದು, ಅದು ಬೇರೆ ಮಾತು. ಆ ದೈರ್ಘ್ಯ ಇದೆಯಲ್ಲ, ಎಷ್ಟು ಹೊತ್ತು ತಗೊಂಡೆ ಉಸಿರು ತಗೋಬೇಕಾದ್ರೆ, ಬಿಡ್ಬೇಕಾದ್ರೆ ಎಷ್ಟು ಹೊತ್ತು ತಗೊಂಡೆ, ಕಾಲ ದೈರ್ಘ್ಯ ಇದೆಯಲ್ಲ, ವ್ಯತ್ಯಾಸ ಇದೆ ಅದರಲ್ಲಿ ಅಂತ. ಹಾಗಾಗಿ ಈ ಅಪಾನದ ದೈರ್ಘ್ಯ, ಅಪಾನಾಯಾಮದ ಕಾರಣದಿಂದಾಗಿ, ಅಪಾನ ಅಂದರೆ ಸಂಸಾರ ಅಂತ, ಅಪಾನ ಅಂದರೆ ಅಧೋಗತಿ ಅಂತ, ಪ್ರಾಣ ಅಂದರೆ ಊರ್ಧ್ವಗತಿ ಅಂತ. ಆ ಕಡೆಗೆ ಪಕ್ಷಿ ಹಾರಬೇಕಲ್ಲ, ಎಲ್ಲಿ ಹಾರೋದು ಪಕ್ಷಿ ಅಂದರೆ ಆಕಾಶದಲ್ಲಿ ಹಾರಬೇಕು. ಪಕ್ಷಿ ಅದು ಆಕಾಶದಲ್ಲಿ ಹಾರಬೇಕು ಅಂದ್ರೆ ಅಲೆ ಬಿಟ್ಟು ಹೇಳ್ಬೇಕಲ್ಲ, ಊರ್ಧ್ವಗತಿ ಬರಬೇಕು ಅದಕ್ಕೆ ಅಂತ. ಆ ಊರ್ಧ್ವಗತಿ ಬರಬೇಕಾದ್ರೆ ಪ್ರಾಣ ದೀರ್ಘ ಆಗಬೇಕು, ಪ್ರಾಣಾಯಾಮ ಬರಬೇಕು. ಬಂದು ಅದೆರಡೂ ಸಮವಾದರೆ, ಪ್ರಾಣಾಪಾನಗಳು ಸಮವಾದರೆ ನಿಶ್ಚಲತೆ ಬರುತ್ತೆ. ಆಗ ಕೆಲವು ಪಕ್ಷಿಗಳಿರುತ್ತೆ ಹಾಗೆ, ರೆಕ್ಕೆ ಹೀಗೇ ಇರುತ್ತೆ, ಹೀಗೆ ಮಾಡೋದು ಅದಕ್ಕೆ. ಅನ್ನೋದು ನೋಡಿದರೆ ಕೆಲವು ಪಕ್ಷಿಗಳನ್ನು ಆಕಾಶದಲ್ಲಿ ಹೀಗೆ ಇರುತ್ತೆ ರೆಕ್ಕೆ ಎರಡು ಅಂತ, ಅಲ್ಲಾಡೋದಿಲ್ಲ ರೆಕ್ಕೆ ಎರಡು ಅಂತ, ಆದರೆ ಬಿದ್ದೋಗೋದಿಲ್ಲ, ಅದು ಮೇಲೆ ಇರುತ್ತೆ ಆಕಾಶದಲ್ಲಿ. ಆ ಥರ ಆಗ್ತಾನೆ ಮನುಷ್ಯ ಅಂತ. ರಾಮ ಸಿಂಹಾಸನ ಏರ್ತಿದ್ದ ಹಾಗೆ ಏನಾಯ್ತಂತೆ ಗೊತ್ತಾ? ಪ್ರಾಣಾಪಾನವು ಸಮಾವಾಸ್ತ ರಾಮೇ ರಾಜ್ಯಂ ಪ್ರಶಾಸತಿ. ಸಿಂಹಾಸನ ಏರಿ ರಾಮ ಕುಳಿತುಕೊಳ್ತಾ ಇದ್ದಂತೆಯೇ ಎಲ್ಲ ಪ್ರಜೆಗಳಲ್ಲಿ ಪ್ರಾಣಾಪಾನಗಳು ಸಮಾವಸ್ಥೆಗೆ ಬಂದವು ಅಂತ. ಪ್ರಕೃತಿಯಲ್ಲೇ ಪ್ರಾಣಾಪಾನಗಳು ಸಮಾವಸ್ಥೆಗೆ ಬಂದವು ಅಂತ. ಸತ್ಯಯುಗ ಬಂತು ಅಂತ ಅರ್ಥ. ಅದಕ್ಕೆ ಕೃತಯುಗ ಬಂತು ಅಂತ. ಸಾಧನೆ ಮಾಡಬೇಕು ಅಂತಲೇ ಇಲ್ಲ, ಸಹಜವಾಗಿ ಸಿದ್ಧಿ ಅಂತ. ರಾಮರಾಜ್ಯ ಅಂದರೆ ಅದು ಅಂತ. ಎಲ್ಲರಿಗೂ ಪ್ರಾಣಾಪಾನಗಳು ಸಮ ಆಗಬೇಕು ಅಂತ. ರಾಮನಿಗಲ್ಲ, ಪ್ರಾಣಾಪಾನವು ಸಮಾವಾಸ್ತ ರಾಮ ರಾಜ್ಯಂ ಪ್ರಶಾಸತಿ ಅಂದರೆ ರಾಜ್ಯದ ಕಥೆ ಅದು ಅಂತ. ಇಡೀ ರಾಜ್ಯಕ್ಕೆ ಅಧ್ಯಾತ್ಮವನ್ನು ಕೊಡೋನು ಅವನು ಅಂತ, ಇಡೀ ರಾಜ್ಯಕ್ಕೆ ಯೋಗವನ್ನು ಕೊಡೋನು ಅಂತ. ಅಂಥವ್ರು ರಾಜರಾದ್ರೆ ಏನಾಗುತ್ತೆ ಅಂದರೆ ಅಪ್ರಯತ್ನದಿಂದ ಸಾಧನೆಗಳಾಗತ್ತೆ ಅಂತ. ಈಗ ಎಷ್ಟು ಕಷ್ಟಪಟ್ಟು ಸಾಧನೆ ಆಗೋಲ್ಲ, ಯಾಕೆಂದರೆ ರಾವಣ ರಾಜ್ಯ ನಡೀತಾ ಇದ್ದರೆ ನಾವು ಸಾಧನೆ ಮಾಡಿದ್ರೆ ನಿಷ್ಫಲ ಆಗುತ್ತೆ ಅಥವಾ ಅಲ್ಪ ಫಲವನ್ನು ಕೊಡುತ್ತೆ. ಅದು ಅವ್ರ ಪ್ರಭಾವ ತುಂಬ ಇದೆ. ಆದರೆ ಅಂಥವರು ಸಿಂಹಾಸನ ಏರಿದರೆ ಅವರು ಪ್ರಭಾವ ರಾಜ್ಯದ ಮೇಲೆ ಆದಾಗ ಎಲ್ಲರೂ ಯೋಗಿಗಳಾಗ್ತಾರೆ. ಹಾಗೆ ಈ ಪ್ರಾಣಾಪಾನಗಳು ಸಮ ಆಗಬೇಕು. ಸ್ವಲ್ಪ ಹಿಂದೆ ಮುಂದೆ ಆಗಬೇಕು. ಈಗ ಅಪಾನ ಹೆಚ್ಚು ಪ್ರಾಣ ಕಡಿಮೆ ಇದೆಯಲ್ಲ, ಅಪಾನಕ್ಕೆ ಪ್ರಾಶಸ್ತ್ಯ ಇದೆ, ಪ್ರಾಣಕ್ಕೆ ಪ್ರಾಶಸ್ತ್ಯ ಕಡಿಮೆ ಇದೆ. ಅದು ಹಿಂದೆ ಮುಂದೆ ಆಗ್ತಿದ್ದ ಹಾಗೇ ಹಂ ಸಹ ಅಂತ ಇದ್ದಿದ್ದು ಸೋಹಂ ಅಂತಾಗತ್ತೆ. ಈಗ ಇರೋದು ಹಂಸಹ ಅಂತಿದೆಯಲ್ಲ, ಜೀವೋ ಜಪತಿ ಸರ್ವದಾ ಹಂಸ ಹಂಸೇತ್ಯಮಂ ಮಂತ್ರಂ ಜೀವೋ ಜಪತಿ ಸರ್ವದಾ ಅಜಪ ನಾಮ ಗಾಯತ್ರಿ. ಇದು ಗಾಯತ್ರಿ ಅಂತ. ಇದು ಎಲ್ಲ ಜೀವಗಳು ಜಪ ಮಾಡ್ತಾ ಇದ್ದಾವೆ ಅಂದರೆ ಉಸಿರಾಡ್ತಾ ಇದ್ದಾವೆ ಅಂದರೆ ಜಪ ಮಾಡ್ತಾ ಇದ್ದಾವೆ ಅಂತ ಅರ್ಥ. ಉಸಿರಾಟವೇ ಜಪ. ಹಂಸಹ 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 ಅನ್ನೋದು ಜಪ ತಾನಾಗಿ ಆಗ್ತಾ ಇದೆ ಅಂತ. ಈ ಜಪ ವ್ಯತ್ಯಸ್ತ ಆಗಬೇಕು ಇದು ಅಂತ, ಸೋಹಂ ಅಂತ ಆಗಬೇಕು ಅಂತ. ಸೋಹಂ ಅಂತ ಆದಮೇಲೆ ವ್ಯಂಜನಗಳನ್ನು ಬಿಟ್ಬಿಡಿ. ವ್ಯಂಜನಗಳು ಯಾವುದು? ಸೋಹಂ ಅನ್ನುವಲ್ಲಿ ಸಕಾರ ಅಲ್ವಾ, ಆರಂಭದ ಸಕಾರ ವ್ಯಂಜನ ಅಲ್ವಾ. ಆಮೇಲೆ ಅದು ವ್ಯಂಜನ ಅಲ್ವಾ. ಅದೆರಡು ಬಿಟ್ಬಿಡಿ. ಬಿಟ್ರೇನಾಯಿತು? ಓ ಅಂ ಅಂತಾಯಿತು ಅಲ್ವಾ. ಸೋಹಂ ಅಂತಿರೋ ಅಲ್ಲಿ ಸಕಾರ ಮತ್ತು ಹಕಾರಗಳನ್ನು ಬಿಟ್ಟರೆ ಏನಾಯಿತು? ಓ ಅಂ ಅಂತಾಯ್ತಲ್ವಾ. ಸಂಧಿ ಬರುತ್ತಾ ಇಲ್ವಾ? ಅಲ್ಲಿ ಬರುತ್ತಲ್ವ ಸಂಧಿ? ಏನು ಸಂಧಿ ಬರುತ್ತೆ? ಬರುತ್ತಲ್ವಾ. ಬಂದ್ರೇನಾಗತ್ತೆ? ಓಂ ಅಂತಾಗತ್ತೆ. ಹಂ ಸಹ ಅಂತಿದ್ದು ಸೋಹಂ ಅಂತಾಗಬೇಕು. ಅಂದರೆ ಉಸಿರಾಟದ ಗತಿ ಅಷ್ಟು ವ್ಯತ್ಯಾಸ ಆಗಬೇಕು ಅಂತ, ಹೀಗಿರೋದು ಹೀಗಾಗಬೇಕು ಅಂತ ಉಸಿರಾಟದ ಗತಿ ಅಂತ ಅದನ್ನು ಹೇಳ್ತಾ ಇರುವಂಥದ್ದು ಅಂತ. ಹಾಗಾದಾಗ ಅದು ಸೋಹಂ ಅಂತಾಗತ್ತೆ. ಈ ವ್ಯಂಜನ ಅಂದರೆ ಪ್ರಕೃತಿ, ಸ್ವರ ಅಂದರೆ ಪುರುಷ, ಅದು
ಸಾಧನೆ ಮಾಡುವಾಗ ಏನಾಗುತ್ತೆ ಅಂದರೆ ಪ್ರಕೃತಿಯಿಂದ ಪುರುಷನ ಕಡೆ ಹೋಗ್ತಾನೆ, ಪ್ರಕೃತಿಯನ್ನು ಬಿಡಬೇಕಾಗತ್ತೆ. ಯಾವುದೊಂದು ಹಂತದಲ್ಲಿ ಇದೆಲ್ಲ ಕಳ್ಚೋಗುತ್ತೆ. ರಾಕೆಟ್ ಮೇಲೆ ಹೋಗ್ತಾ ಇರೋ ಹಾಗೇನೆ ಒಂದೊಂದೇ ಕಳ್ಚೋಗ್ತಾ ಇರುತ್ತಲ್ವಾ ಹಿಂದ್ಗಡೆಗೆ. ಹಾಗೆ ಯೋಗಿ ಕೂಡ ಅವನು ಮೇಲ್ಮುಖವಾಗಿ ಸಾಗುವಾಗ ಸಾಧನೆಯಲ್ಲಿ ಮುಂದುವರಿಬೇಕಾದ್ರೆ ಒಂದೊಂದೇ ಕಳ್ಚೋಗ್ತಾ ಹೋಗುತ್ತೆ ಅಂತ. ಕಳ್ಚೋಗುವಂಥದ್ದೆಲ್ಲ ಕಳ್ಚೋಗ್ಬಿಡುತ್ತೆ, ಪ್ರಕೃತಿ ಪೂರ್ತಿ ಕಳ್ಚೋಗುತ್ತೆ ಅಂತ. ಕಳ್ಚೋದ್ರೆ ವ್ಯಂಜನಗಳು ಕಳ್ಚೋದ್ರೆ, ವ್ಯಂಜನ ಅಂದರೆ ಅಭಿವ್ಯಕ್ತಿ, ಅದೇ ವ್ಯಕ್ತ ಆಗುವಂಥದ್ದು, ಪ್ರಕಟ ಆಗುವಂಥದ್ದು ಪ್ರಕೃತಿನೇ ಅದು. ಪುರುಷ ಅಂದರೆ ಅವ್ಯಕ್ತವನು ಅಂತ. ಆಗ ಓ ಅಂ ಅಂತಾಗಿ ಸಂಧಿ ಆದಾಗ ಓಂ ಅಂತ ಆಗಿಬಿಡುತ್ತೆ. ಅದೇ ಗುರು ಅಂದರೆ ಅಂತ. ಗುರು ಕೊಡುವಂಥದ್ದು ಅದನ್ನು ಅಂತ. ಗುರುವಿನ ಪೂರ್ಣ ಕೃಪೆ ಆದರೆ, ಗುರುಗ್ರಹ ಅನುಕೂಲಿಸಿ ಬಂದರೆ ಅದು ಮುಖ್ಯವಾಗಿ ಕೊಡುವಂಥದ್ದು ಏನು ಅಂದರೆ ಇದನ್ನು ಕೊಡುವಂಥದ್ದು. ಹಾಗಾಗಿ ಅದನ್ನು ಹಂಸಯೋಗ ಎಂಬುದಾಗಿ ಕರೆಯುವಂಥದ್ದು ಅಂತ. ಕೂಡು ಬಂದಾಗ ಹೆಣ್ಮಕ್ಳಲ್ಲಿ ಕೂಡು ಬಂದರೆ ಅವರು ಹಂಸ ಗಮನೀಯರಾಗ್ತಾರಂತೆ. ಹೆಣ್ಮಕ್ಳಲ್ಲಿ ಹಂಸಯೋಗ ಕೂಡಿ ಬಂದರೆ ಅಥವಾ ಆ ಗುರುವಿನ ತನ ಕೂಡಿ ಬಂದರೆ, ಅಂತಃಪ್ರಪಂಚ ತೆರೆಕೊಂಡ್ರೆ ಅವರಿಗೆ, ಹೆಣ್ಮಕ್ಳಿಗೆ ಅವರಿಗೆ ಅಂತರಂಗದ ಪ್ರಪಂಚ ತೆರೆದುಕೊಂಡ್ರೆ ಅವ್ರ ನಡಿಗೆ ವ್ಯತ್ಯಾಸ ಆಗುತ್ತೆ ಅಂತ ಹೇಳ್ತಾರೆ. ನಡಿಗೆ ಹಂಸದ ನಡಿಗೆಯನ್ನು ಹೋಲುತ್ತೆ ಅದು ಅಂತ, ಆ ಥರ ಆಗತ್ತೆ ಅಂತ. ಅವರು ತೂಗಿ ನಡೆಯೋಕ್ಕೆ ಶುರು ಮಾಡ್ತಾರೆ ಅಂತ. ಈಚೆ ಒಮ್ಮೆ ತೂಗಿ ನಡೆಯೋಕ್ಕೆ ಶುರು ಮಾಡ್ತಾರೆ ಅಂತ ಗತಿ ಬರುತ್ತೆ ಅಂತ. ಹಂಸದ್ದು ಎಲ್ಲವೂ ವಿಶೇಷವೇ. ಹಂಸನಾದ ಕೇಳಿದ್ದೀರ ನೀವು? ಹಂಸನಾದ ಅಂತ, ಹಂಸಗೀತ, ಹಂಸನಾದ. ಹಂಸಗೀತ ಅಂದ್ರದ್ದೇ, ಅದು ಕೂಜನ ಮಾಡ್ತಾರೆ, ಅದು ಹಂಸ. ಅದು ಅದರ ಧ್ವನಿ ತುಂಬ ಮಧುರ, ತುಂಬ ಮೃದು, ತುಂಬ ಹಿತ, ಅದು ಅಪ್ಯಾಯಮಾನ, ಅದು ತುಂಬ ಸಾತ್ವಿಕ, ಅದು ಆ ಧ್ವನಿ. ಅದು ಈ ಯೋಗ ಅಂಥದ್ನೆಲ್ಲ ಕೊಡುತ್ತೆ ಅಂತ. ಅಂದರೆ ಆ ಹೋಲಿಕೆಗಳು ಬಂದ್ಬಿಡುತ್ತೆ ಅಂತ. ಯಾರಿಗೆ ಹಂಸಯೋಗ ಇದೆಯೋ ಅವನಿಗೆ ಹಂಸದ ಅನೇಕ ಹೋಲಿಕೆಗಳು ಬರುತ್ತೆ ಅಂತ. ಹಂಸವನ್ನು ಹೋಲುವಂಥ ಸ್ವರ, ಹಂಸವನ್ನು ಹೋಲುವಂಥ ಗತಿ, ಹಂಸವನ್ನು ಹೋಲುವಂಥ ಸತ್ವಗುಣದ ಆಧಿಕ್ಯ. ಹಂಸಗತಿ ಯಾವ ಧಾತುಗೆ ಬರುತ್ತೆ? ಆ ಕಫದ ಪ್ರಾಧಾನ್ಯ. ಯಾರಿಗೆ ಹಂಸಯೋಗ ಬರುತ್ತೋ, ಹಂಸಯೋಗ ಬಂದಾಗ ಕಫಧಾತುವಿಗೆ ಪ್ರಾಧಾನ್ಯ ಬರ್ತಕ್ಕಂಥದ್ದು. ಪ್ರಾಧಾನ್ಯ ಬಂದಾಗ ಅನೇಕ ಒಳ್ಳೆ ಗುಣಗಳು ಬರ್ತವೆ. ಶ್ಲೇಷ್ಮಲಹ ಅಂತ ಕರೀತಾರೆ. ಈ ಹಂಸಯೋಗ ಯಾರಿಗಿದೆಯೋ ಅವನು ಶ್ಲೇಷ್ಮಲಹ ಅಂದರೆ ಕಫಧಾತು ಪ್ರಧಾನವಾಗಿ ಆಗ್ಬಿಡ್ತಾನೆ ಅವನು ಅಂತ. ಹಾಗಾದಾಗ ದೇಹದಲ್ಲಿ ಕೂಡ ಅನೇಕ ಶುಭ ಲಕ್ಷಣಗಳು ಗೋಚರಿಸ್ತವೆ, ಮನಸ್ಸಿನಲ್ಲಿ ಕೂಡ, ಒಟ್ಟು ವ್ಯಕ್ತಿತ್ವದಲ್ಲಿ ಕೂಡ ಅವನ ಅಭಿರುಚಿ, ಆಸಕ್ತಿ ಎಲ್ಲ ಆ ಥರ ಆಗುತ್ತೆ ಅಂತ. ತುಂಬ ಆದರ್ಶವಾಗಿರ್ತಕ್ಕಂಥ ನಡೆಗಳೆಲ್ಲ ಅವನಲ್ಲಿ ಏರ್ಪಡುತ್ತೆ ಅಂತ. ಹಾಗಾಗಿ ಆ ಹೆಸರಿನಲ್ಲಿ ಅದನ್ನು ಕರಿತಿರೋಂಥದ್ದು. ಇನ್ನು ಒಂದನ್ನು ಹೇಳಿ ನಾವು ಹಂಸಯೋಗಕ್ಕೆ ಮುಂದುವರಿಯೋಣ. ಒಂದು ಕವಿ ಸಮಯ ಇದೆ ಹಂಸಗಳ ಬಗ್ಗೆ. ಕವಿ ಸಮಯ ಏನು? ಕವಿ ಸಮಯ ಅಂದರೆ ಮಳೆಗಾಲ ಬಂದಾಗ ಹಂಸಗಳೆಲ್ಲ ತಾವಿರುವಂಥ ಕೆರೆ, ಹೊಳೆ, ನದಿ ಇದನ್ನೆಲ್ಲ ಬಿಟ್ಟು ಮಾನಸ ಸರೋವರಕ್ಕೆ ಹೋಗಿಬಿಡ್ತವೆ. ಮಳೆಗಾಲ ಬಂದರೆ ತಾವಿರತಕ್ಕಂಥ ಜಲಾಶಯಗಳನ್ನು ಬಿಟ್ಟು ಹಂಸಗಳು ಮಾನಸ ಸರೋವರವನ್ನು ಸೇರ್ತವೆ. ಯಾಕೆ ಹಾಗೆ ಅವು ಅಂದರೆ ಆ ಹಂಸ ಪಕ್ಷಿ ತುಂಬ ಶುಚಿ, ಅದು ತುಂಬ ಶುಚಿ. ಅದು ಶುಚಿ ಪ್ರಜ್ಞೆ ತುಂಬ ಅದಕ್ಕೆ ಅಂತ. ಒಂದು ಸ್ವಲ್ಪವೂ ಕೂಡ ಕೊಳಕು ಅಂದ್ರೆ ಆಗಲ್ಲ ಅದಕ್ಕೆ. ಹಂಸ ಪಕ್ಷಿಯ ಬಗ್ಗೆ ಬಲ್ಲವರು ಹಾಗೆ ಹೇಳ್ತಾರೆ, ಅಕಸ್ಮಾತ್ ಏನಾದ್ರು ಕೆಸರು ಅದಕ್ಕೆ ತಾಗಿದರೆ ಮೊದಲು ಮಾಡೋ ಕೆಲಸ ಅದು ನೀರಲ್ಲಿ ಹೋಗಿ ಮುಳುಗಿ ಅದು ತೊಳ್ಕೊಳ್ಳೋದು ಅದನ್ನು ಅಂತ. ಆಮೇಲೆ ಮುಂದಕ್ಕೆ ಹೋಗುತ್ತೆ. ಅದು ಯಾವಾಗಲೂ ಕೊಳೆಯಾಗಿ ಇರೋದಿಲ್ಲ ಅಂತ, ಯಾವಾಗಲೂ ಶುಚಿಯಾಗಿರುತ್ತೆ ಅಂತ. ಯೋಗಿಗಳು ಕೂಡ ಹಾಗೆ ಅಂತ. ಸ್ವಲ್ಪವೂ ಕೂಡ ಇಂಥ ಸಾಂಸಾರಿಕವಾದ ಮಾಲಿನ್ಯವನ್ನು ಅವರು ಇಷ್ಟಪಡೋದಿಲ್ಲ ಅಂತ. ಯಾವಾಗಲೂ ಶುಚಿಯಾಗಿರ್ತಾರೆ ಅವರು, ಯಾವಾಗಲೂ ನಿರ್ಮಲವಾಗಿರ್ತಾರೆ ಅಂತ. ಹೋಲಿಕೆ ಹಂಸಕ್ಕೂ ಮತ್ತು ಯೋಗಿಗಳಿಗೂ ಇರತಕ್ಕಂಥ ಅನಂತ ಹೋಲಿಕೆಗಳ ಪೈಕಿಯಲ್ಲಿ ಅದು ಒಂದು ಅಂತ. ಅದನ್ನು ಬಲ್ಲವರು ಏನು ಹೇಳ್ತಾರೆ ಅಂದರೆ, ನಮ್ಮ ಉಪಾಧ್ಯಾಯರು ಹೇಳ್ತಾಯಿದ್ರು ಇದನ್ನೆಲ್ಲ. ರಾಮಭದ್ರಾಚಾರ್ಯರು ತುಂಬ ಸತ್ಯ ಹೇಳ್ತಾಯಿದ್ರು, ಶಂಕರಣ್ಣ ಜೋಯಿಸರು ಕೂಡ ಹೇಳ್ತಾಯಿದ್ರು ಯಾವಾಗಲೂ ಅದನ್ನು. ಈಗ ಬಾಹ್ಯ ಪ್ರಪಂಚ ಅದು ತುಂಬ ಮಲಿನವಾದಾಗ, ಇಲ್ಲಿ ರಜಸ್ಸು ತಮಸ್ಸು ತುಂಬ ಹೆಚ್ಚಾದಾಗ, ಇಲ್ಲಿ ಕಾಮ ಕ್ರೋಧ ತಾಂಡವವಾಡಿದಾಗ, ಪಾಪ ತುಂಬಿ ಹೋದಾಗ ಪ್ರಾಜ್ಞರು, ಯೋಗಿಗಳು, ಸಾಧಕರು ಆ ಬಾಹ್ಯ ಪ್ರಪಂಚವನ್ನು ಬಿಟ್ಟು ಹಿಂದೆ ಸರಿತಾರೆ.
ಅಂತಃಪ್ರಪಂಚಕ್ಕೆ, ಅಧ್ಯಾತ್ಮಕ್ಕೆ. ಅದೇ ಮಾನಸ ಸರೋವರ ಅಂದರೆ. ಈಗ ಮಾನಸ ಸರೋವರ ಅಂತ ಕೈಲಾಸ ಪರ್ವತದ ಪಕ್ಕದಲ್ಲಿ ಒಂದಿದೆ. ಅಷ್ಟು ದೂರ ಯಾಕೆ ಹೋಗ್ತೀರಿ? ನಿಮ್ಮ ಮಾನಸವೇ ಸರೋವರ. ಯಾವಾಗ? ನಿರ್ಮಲವಾಗಿದ್ದಾಗ. ಅದು ಹೇಗಿರುತ್ತೆ ಮಾನಸ ಸರೋವರ? ನಿಸ್ತರಂಗ, ಅಲೆಗಳಿಲ್ಲ ಅಲ್ಲಿ. ನಾವು ಹೋಗಿ ನೋಡಿದ್ದೀವಿ ನಮ್ಮ ಮಾನಸ ಸರೋವರನ. ನಿಸ್ತರಂಗ, ಅಲೆಗಳೇ ಇಲ್ಲ ಅಲ್ಲಿ. ನಿರ್ಮಲ ಅಂದರೆ ನಿರ್ಮಲ, ಸ್ಫಟಿಕದಂತೆ ನಿರ್ಮಲ. ಹಾಗೆ ಮನಸ್ಸಾಗಬೇಕು ಅಂತ. ಅಂಥ ಮನಸ್ಸುಗಳು ಅವರಿದ್ದು. ಯಾರದ್ದು? ಹಂಸರು, ಪರಮಹಂಸರು, ಮಹಾಯೋಗಿಗಳು ಅವರದ್ದು. ಅವರು ಈ ಬಾಹ್ಯ ಪ್ರಪಂಚದ ಗೊಡವೆಯನ್ನು ಬಿಟ್ಟು ಅಂತರ್ಮುಖರಾಗ್ತಾರೆ. ತಮ್ಮ ಅಧ್ಯಾತ್ಮ ಲೋಕದಲ್ಲಿ ವಿಹಾರ ಮಾಡ್ತಾರೆ. ಅವರು ಅಲ್ಲೇ ಇರ್ತಾರೆ. ಬಾಹ್ಯ ಪ್ರಪಂಚವೂ ಕೊಂಚ ಚೆನ್ನಾಗಾಯಿತು ಅಂದರೆ ಇಳಿದು ಬರ್ತಾರೆ. ಅವರು ಪ್ರಪಂಚದ ಕಡೆಗೂ ಬರ್ತಾರೆ. ಆದರೆ ತುಂಬ ಕಲುಷಿತವಾದರೆ ಅವರು ಅದನ್ನು ಇಷ್ಟಪಡೋದಿಲ್ಲ ಅನ್ನೋದಕ್ಕೆ ಒಂದು ರೂಪಕ ಏನು ಅಂದರೆ, ಹಂಸಗಳು ಮಳೆಗಾಲ ಬಂದಾಗ, ನೀರು ಕಲಕಿದಾಗ, ಕಣಕಾದಾಗ, ನೀರು ಕಲಕಿದಾಗ ಅದನ್ನು ಬಿಟ್ಟು ಮಾನಸ ಸರೋವರಕ್ಕೆ ಹೋಗಿಬಿಡ್ತವೆ. ಅಂದರೆ ಯೋಗಿ ತನ್ನ ಮಾನಸ ಸರೋವರಕ್ಕೆ, ತನ್ನ ಆತ್ಮ ಪ್ರಪಂಚಕ್ಕೆ, ಅಧ್ಯಾತ್ಮ ಪ್ರಪಂಚಕ್ಕೆ ಹೋಗ್ತಾನೆ ಅನ್ನೋದಕ್ಕೆ ಅದು ಪ್ರತೀಕವಾಗಿರ್ತಕ್ಕಂಥದ್ದು ಅಂತ. ಹಾಗೆ ಈ ಯೋಗ ಅಧ್ಯಾತ್ಮನ ಕೊಡುತ್ತೆ ಅನ್ನೋದಕ್ಕೆ ಹೇಳ್ತಾ ಇರುವಂಥದ್ದು ಅಂತ. ಹಂಸಯೋಗ ಇರೋನು ತುಂಬ, ಅವನಿಗೆ ಶುಚಿ ಪ್ರಜ್ಞೆ ಇರುತ್ತೆ, ಅವನಿಗೆ ತುಂಬ ನಿರ್ಮಲನಾಗಿರ್ತಾನೆ. ಅವನಿಗೊಂದು ಚೂರು ಕೊಳಕ್ಕೆ ಅಂದರೆ ಆಗಲ್ಲ, ಮೈಲಿಗೆ ಅಂದರೆ ಆಗಲ್ಲ, ಅವನಿಗೆ ಕಲ್ಮಶ ಅಂದರೆ ಆಗಲ್ಲ, ಪಾಪ ಅಂದರೆ ಆಗಲ್ಲ, ಅವನಿಗೆ ದೂರ ಸರಿತಾನೆ. ಅದರಿಂದ ಅವನು ಒಳಗೆ ಮುಳುಗೋದಕ್ಕೆ ಇಷ್ಟಪಡ್ತಾನೆ, ಅವನು ಅಂತರ್ಮುಖನಾಗೋದಕ್ಕೆ ಇಷ್ಟಪಡ್ತಾನೆ ಆ ಯೋಗ ಇದ್ದರೆ ಅವನು. ಹಾಗೆ ಅಧ್ಯಾತ್ಮಕ್ಕೆ ತುಂಬ ಹತ್ತಿರ ಇರತಕ್ಕಂಥದ್ದು ಅಂತ ಹಂಸಯೋಗ ಅಂತ. ಕೊನೆಯದೇನೆಂದರೆ ಹಂಸಕ್ಷೀರ ನ್ಯಾಯ ಅಲ್ವಾ? ಕೇಳಿದ್ದೀರಾ ಹಂಸಕ್ಷೀರ ನ್ಯಾಯನ? ಹಾಲು ನೀರು ಸೇರಿಸಿ ಹಂಸಕ್ಕೆ ಕೊಟ್ಟರೆ ಹಂಸ ಹಾಲನ್ನೇ ಕುಡಿಯುತ್ತೆ ಅಂತ. ನೀರನ್ನು ಬಿಟ್ಟು ಹಾಲನ್ನೇ ಕುಡಿಯುತ್ತೆ ಅಂತ. ನಿಮಗೆ ಬರುತ್ತಾ ಕುಡಿಯೋಕ್ಕೆ? ಹಂಗೆ ಆ ಥರ ಕುಡಿತೀರ ನೀವು? ಹಾಲಿನವನು ಹಾಲು ನೀರು ಸೇರಿಸಿ ತಂದು ಕೊಡ್ತಾನೆ, ನೀವು ಹಾಲು ಮಾತ್ರ ಬೇರೆ ಮಾಡಿ ಕುಡಿತೀರಿ. ಆಗತ್ತಾ ಇದು? ನಿಮಗೂ ಹಾಲವನಿಗೂ ಜಗಳವೇ ಇಲ್ಲ. ನಿಮಗೆ ನೀವು ಹಂಸದ ಯೋಗ್ಯತೆ ನಿಮಗೆ ಬಂದುಬಿಟ್ರೆ ನಿಮಗೂ ಹಾಲವನಿಗೂ ತಕರಾರೇ ಇಲ್ಲ. ಹಾಲು ಬೇರೆ ಮಾಡ್ಕೋತೀರಿ ನೀವು, ಅವನಿಗೆ ತೋರಿಸ್ತೀರಿ, ಇದು ಹಾಲು ಇಷ್ಟು, ನೀರಿಷ್ಟು, ಇಷ್ಟೋ ಕೊಡೋದು ನಿನಗೆ ದುಡ್ಡು ಅಂತಂದು ಬಿಡ್ಬೋದು ನೀವು. ಈ ಹಾಲನ್ನು ನೀರನ್ನು ಬೇರೆ ಮಾಡೋದಕ್ಕೆ ಒಂದು ಶಬ್ದ ಇದೆ ಸಂಸ್ಕೃತದಲ್ಲಿ, ಹೇಳ್ತೀರಾ ಏನಂತ? ಅದು ಹಾಲು ಬೇರೆ ನೀರು ಬೇರೆ ಮಾಡೋದಿದೆಯಲ್ಲ, ಅದಕ್ಕೊಂದು ಶಬ್ದ ಇದೆ ಸಂಸ್ಕೃತದಲ್ಲಿ. ಒಂದು ಒಳ್ಳೆ ಶಬ್ದ ಇದೆ, ನಿಮಗೆಲ್ಲ ಗೊತ್ತಿರೋ ಶಬ್ದ ಅದು. ಹೇಳ್ತೀರಾ? ವಿವೇಕ ಅಂತ ಹೇಳ್ತಾರೆ. ನೀರ ಕ್ಷೀರ ವಿವೇಕ. ವಿವೇಕ ಅಂದ್ರೆ ಏನು? ಅವಿವೇಕಿ ಅಂತ ಬೈಯೋದು ಕೇಳ್ತೀರಲ್ಲ ನೀವು, ಬೈಸ್ಕೊಂಡಿದ್ದೀರಾ? ವಿವೇಕ ಅಂದ್ರೆ ಏನು ಅಂದರೆ ಒಳಿತು ಕೆಡುಕು ವಿಂಗಡಿಸೋಕೆ ಬರಬೇಕು ನಮಗೆ ಅಂತ. ಜೀವನದಲ್ಲಿ ಯಾವುದು ಶುಭ ಯಾವುದು ಅಶುಭ ಬೇರೆ ಮಾಡೋಕ್ಕೆ ಬರಬೇಕು ನಮಗೆ. ಯಾವುದು ಹೇಯ ಯಾವುದು ಉಪಾದೇಯ. ಉಪಾದೇಯ ಅಂದರೆ ಸ್ವೀಕಾರ ಯೋಗ್ಯ, ಹೇಯ ಅಂದರೆ ಹಾತುಮ್ ಯೋಗ್ಯ, ಬಿಡಬೇಕಾಗಿರುವಂಥದ್ದು. ಉಪಾದೇಯ ಅಂದರೆ ಸ್ವೀಕಾರ ಮಾಡಬೇಕಾಗಿರೋದು. ನಮಗೆ ವಿಂಗಡಿಸೋಕೆ ಗೊತ್ತಾಗಬೇಕು ನಮಗೆ. ಯಾವುದು ಶುಭ ಯಾವುದು ಅಶುಭ, ಯಾವುದು ಹೇಯ ಯಾವುದು ಉಪಾದೇಯ, ಯಾವುದು ಒಳಿತು ಯಾವುದು ಕೆಡುಕು, ಯಾವುದು ನಮಗಿರುವಂಥದ್ದು ಯಾವುದು ನಮಗಲ್ಲ. ಅದು ಒಳ್ಳೆಯದೇ ಇರ್ಬೋದು, ನಮಗಲ್ಲ, ನಮಗೆ ಸಲ್ಲ ಅದು ಅಂತ ಬೇರೆ ಮಾಡ್ಕೋಬೇಕಲ್ವ ಅದನ್ನು. ಯಾರಿಗೆ ಇದನ್ನು ಬೇರೆ ಮಾಡ್ಕೊಳಕ್ಕೆ ಬರುತ್ತೋ ಅವನನ್ನು ವಿವೇಕಿ ಅಂತ ಕರೀತಾರೆ. ಯಾರಿಗೆ ಬೇರೆ ಮಾಡ್ಕೊಳಕ್ಕೆ ಬರಲ್ಲ ಅವನು ಅವಿವೇಕಿ. ಅವಿವೇಕ ಪರಮಾಪದಾಂ ಪದಂ. ಧಾರವಿ ಹೇಳೋದು ಅವಿವೇಕ ಪರಮಾಪದಾಂ. ಪರಮಾಪತ್ತುಗಳು, ದೊಡ್ಡ ದೊಡ್ಡ ಆಪತ್ತುಗಳಿಗೆ ಜಾಗ ಅಂತ. ಅವಿವೇಕ ಒಂದಿದ್ರೆ ಅವನು ಅನಾಹುತ ಮಾಡ್ಕೋತಾನೆ, ಅವನು ದೊಡ್ಡ ದೊಡ್ಡ ಅನಾಹುತಗಳು ಮಾಡ್ಕೋತಾನೆ, ಚಿಕ್ಕ ಚಿಕ್ಕದಲ್ಲ ಅಲ್ಲ. ಯಾಕೆಂದರೆ ಎಲ್ಲಿ ಹೆಜ್ಜೆ ಇಡಬೇಕು ಅಂತ ಗೊತ್ತಿರಬೇಕಲ್ವಾ? ವಿವೇಕ ಅದು. ಹೆಜ್ಜೆಯನ್ನು ರಸ್ತೆಯಲ್ಲಿ ಇಡಬೇಕು, ಮತ್ತು ಪ್ರಪಾತದಲ್ಲಿ ಅಲ್ಲ ಅಂತ ಗೊತ್ತಿರಬೇಕಲ್ವಾ? ಗೊತ್ತಿಲ್ಲದಿದ್ರೆ ಏನಾಗುತ್ತೆ? ಹೋಗಿ ಪ್ರಪಾತದಲ್ಲಿ ಹೆಜ್ಜೆ ಇಟ್ಟರೆ ಅವನು ಬಿದ್ದು ಪ್ರಾಣ ಕಳ್ಕೊಳ್ತಾನೆ, ಜೀವನ ಮೇಲೆ ಕಳ್ಕೊತಾನೆ. ಹಾಗಾಗಿ ಅವಿವೇಕ ಪರಮಾಪದಾಂ ಪದಂ. ಪರಮಾಪತ್ತುಗಳಿಗೆ
ಅದು ಆಸ್ಪದವನ್ನು ಕೊಡುತ್ತೆ ಅವಿವೇಕ ಎನ್ನುವಂಥದ್ದು ಅಂತ. ಈ ಹಂಸಯೋಗ ಈ ವಿವೇಕವನ್ನು ಕೊಡುತ್ತೆ, ವಿವೇಕವನ್ನು ಕೊಡುವಂಥದ್ದು ಅಂತ, ಗುರು ಕೊಡುವಂಥದ್ದು ಅದು ಅಂತ ವಿವೇಕ ಅಂತ. ಬೇರೆ ಗ್ರಹಗಳು ಬೇರೆ ಸಂಪತ್ತುಗಳನ್ನು ಕೊಡ್ಬೋದು, ಆದರೆ ಗುರು ವಿವೇಕವೆಂಬ ಸಂಪತ್ತನ್ನು ಕೊಡ್ತಾನೆ. ಅದೊಂದು ಬಂದರೆ ಜೀವನದಲ್ಲಿ ಗೆದ್ದುಬಿಡ್ತಾನೆ, ಸೋಲೋದೇ ಇಲ್ಲ. ವಿವೇಕ ಒಂದು ಬಂದರೆ ಮತ್ತೆ ಪ್ರಶ್ನೆನೇ ಇಲ್ಲ, ಜೀವನದಲ್ಲಿ ತಪ್ಪು ಮಾಡೋದೇ ಇಲ್ಲ, ಸೋಲೋದೇ ಇಲ್ಲ ಜೀವನದಲ್ಲಿ. ವಿವೇಕ ಬೇಕು ತುಂಬ ಮುಖ್ಯವಾಗಿ. ಹೇಗೆ ಅದು ಹಾಲು ನೀರನ್ನು ಬೇರೆ ಮಾಡಿ ಬೇಕಾದನ್ನು ತಗೊಳುತ್ತೋ, ಬೇಡದ್ರನ್ನು ಬಿಟ್ಬಿಡುತ್ತೋ, ಹಾಗೆ ಅದು ಕೊಕ್ಕನ್ನು ಹಾಲೊಳಗೆ ಅದ್ದಿದಾಗ ಆ ಹಾಲು ನೀರು ಸೇರಿಡುತ್ತಲ್ಲ, ಆಳಕ್ಕೆ ಅದ್ದಿದಾಗ ಅದ್ರ ಯಾವುದೋ ಒಂದು ಅದರ ಟೆಕ್ನಿಕ್ ಅದು ಅಂತ. ಅದರಲ್ಲಿ ಹಾಲು ಮಾತ್ರ ದಪ್ಪದ್ದು ಮಾತ್ರ ಒಳಗೆ ಬರೋ ಥರ ಆಗುತ್ತೆ ಅಂತ, ಕೊಕ್ಕಿನೊಳಗಿನಿಂದ ತೆಳುದು ಬರೋಲ್ಲ ಅಂತ. ನೀರು ತೆಳು ಇರುತ್ತಲ್ಲ, ಯಾವುದೋ ಒಂಥರ ಕೊಕ್ಕನ್ನು ಇಟ್ಕೊಂಡಾಗ ದಪ್ಪದ್ದು ಮಾತ್ರ ಒಳಗೆ ಬರುತ್ತೆ, ತೆಳುದು ಒಳಗೆ ಬರೋಲ್ಲ. ಸಾಮಾನ್ಯವಾಗಿ ತೆಳುದು ಒಳಗೆ ಬರುತ್ತೆ, ದಪ್ಪದ್ದು ಬರೋಲ್ಲ ಅಲ್ವಾ. ಇದು ವ್ಯತ್ಯಸ್ತ. ಇದು ಸುಮ್ಮನೆ ಕೆಲವು ಲಕ್ಷಣಗಳು ನೋಡೋಣ, ಆಮೇಲೆ ನಾವು ಶ್ಲೋಕ ಹೇಳ್ತೀನಿ ನಿಮಗೆ. ಇವತ್ತು ದೇಹ ಲಕ್ಷಣಗಳು ಯಾವ ಥರ ಇರುತ್ತೆ ಅನ್ನೋದನ್ನು ಮೊದಲು ನೋಡೋಣ. ಬೇಗ ಬೇಗ ನೋಡ್ತಾ ಹೋಗೋಣ. ಅವನು ಹೇಗಿರ್ತಾನೆ ಹಂಸಯೋಗದವನು ಅಂತಂದರೆ, ಸುವೃತ್ತಂ ಶಿರಃ, ವೃತ್ತಾಕಾರದ ತಲೆ ಅಂತ. ರಾಮನಿಗೆ ಯೋಗ ಇತ್ತು ಅಲ್ವಾ, ರಾಮನಿಗೆ ಎಲ್ಲಿ ಗುರು? ಕರ್ಕಟಕ ಲಗ್ನದಲ್ಲಿ ಗುರು ಅಲ್ವಾ ರಾಮನಿಗೆ. ಹಂಸಯೋಗ ಅದು ಪೂರ್ಣ ಹಂಸಯೋಗ, ಉಚ್ಚ ಗುರು ಲಗ್ನದಲ್ಲಿ. ಆ ಗುರುವಿಗೆ ಚಂದ್ರನ ಯೋಗ ಇದೆ, ಗುರುವಿನ ಗುಣ ಇನ್ನೂ ಹೆಚ್ಚಾಗತ್ತೆ. ಕುಜನ ದೃಷ್ಟಿ ಇದೆ, ಕುಜ ಗುರುವಿನ ಮಿತ್ರ ಅಲ್ವಾ, ಮಿತ್ರ ದೃಷ್ಟಿ ಇದೆ, ಮತ್ತೂ ಹೆಚ್ಚಾಯ್ತಲ್ವ ಅದರದ್ದು, ಆ ಗುರುವಿನ ಸಾಮರ್ಥ್ಯ. ಅದು ಪೂರ್ಣ ಹಂಸಯೋಗ ಇರ್ತಕ್ಕಂಥ ಜಾತಕ ಶ್ರೀರಾಮನದ್ದು. ಹಾಗಾಗಿ ಈ ಸುವೃತ್ತಂ ಶಿರಃ, ಛತ್ರಾಕಾರದ ಶಿರಸ್ಸು ಯಾರಿಗಿದೆಯೋ ಅವನು ಛತ್ರಾಧಿಪತಿ ಆಗ್ತಾನೆ ಅಂತ, ಏಕಛತ್ರಾಧಿಪತಿ ಆಗ್ತಾನೆ ಅವನು ಅಂತ ಹೇಳೋದುಂಟು ಶಾಸ್ತ್ರಗಳಲ್ಲಿ. ಏಕಛತ್ರಾಧಿಪತಿ ಆದ ಅಲ್ವಾ ಶ್ರೀರಾಮ, ಅದರ ಲಕ್ಷಣ ಅವನ ಶಿರಸ್ಸಿನಲ್ಲೇ ಇತ್ತು ಅಂತ. ವೃತ್ತಾಕಾರದ ಛತ್ರಾಕಾರದ ಶಿರಸ್ಸು. ಸುವೃತ್ತಂ ಶಿರಃ ಸುಮುಖ ಅಂದರೆ ಶೋಭನವಾದ ಮುಖ ಅಂತ. ಬೆಳಗ್ಗೆ ಎದ್ದು ಮುಖ ನೋಡಿದರೆ ಅಂತ ಹೇಳ್ತಾರಲ್ಲ, ಅವತ್ತೆಲ್ಲ ಪೂರ್ತಿ ಅನಾಹುತವೇ ಅಂತ. ಹಂಗಲ್ಲ, ಬೆಳಗ್ಗೆ ಎದ್ದು ಮುಖ ನೋಡಿದರೆ ಎಲ್ಲ ಶುಭವೇ ಅಂತ. ಸು ಅನ್ನೋದು ಶೋಭನ, ಶುಭ ಅದನ್ನು ತೋರಿಸೋಂಥದ್ದು. ಹಾಗಾಗಿ ಶುಭವಾದ ಮುಖ. ರಕ್ತಾಸ್ಯ ಅಂದರೆ ತುಟಿ ಕೆಂಪು ಅಂತ. ತುಟಿ ಕೆಂಪು ಲಕ್ಷ್ಮಿಯ, ಮಹಾಲಕ್ಷ್ಮಿಯ ಒಂದು ಆವಿರ್ಭಾವದ ಸೂಚಕ ಅದು ಇರಬೇಕಂತೆ. ಕೈ ಕೆಂಪಿರಬೇಕಂತೆ, ಉಗುರು ಕೆಂಪಿರಬೇಕಂತೆ, ತುಟಿ ಕೆಂಪಿರಬೇಕಂತೆ. ಅದೆಲ್ಲ ಲಕ್ಷ್ಮಿಯನ್ನು ಸೂಚನೆ ಮಾಡುತ್ತೆ, ಲಕ್ಷ್ಮೀ ಕೃಪೆಯನ್ನು ಸೂಚನೆ ಮಾಡುವಂಥದ್ದು. ಸಾಕ್ಷಾತ್ ಲಕ್ಷ್ಮೀಪತಿ ಅಲ್ವಾ ರಾಮ. ಹಂಸಯೋಗದಲ್ಲಿ ಗುರು ಮಹಾವಿಷ್ಣುವಿಗೆ ಕಾರಕ. ಗುರು ಅಂದರೆ ನೋಡಿ, ಸುಮ್ಮನೆ ಒಂದು ಮಾತನ್ನು ಹೇಳ್ತೀವಿ. ಕೇಂದ್ರ ಅಂದರೆ ಏನು ಅಂದರೆ ವಿಷ್ಣು ಸ್ಥಾನಂಚ ಕೇಂದ್ರಕಂ, ಲಕ್ಷ್ಮೀ ಸ್ಥಾನಂ ತ್ರಿಕೋಣಂ ಸ್ಯಾತ್. ಲಕ್ಷ್ಮೀ ಸ್ಥಾನಂ ತ್ರಿಕೋಣಂ ಸ್ಯಾತ್, ವಿಷ್ಣು ಸ್ಥಾನಂಚ ಕೇಂದ್ರಕಂ. ಕೇಂದ್ರ ತ್ರಿಕೋಣ ಅಂತ ಬರ್ತಾ ಇರುತ್ತಲ್ವ ಜ್ಯೋತಿಷದಲ್ಲಿ. ಲಕ್ಷ್ಮೀ ಸ್ಥಾನ ಯಾವುದು ಅಂದರೆ ತ್ರಿಕೋಣ. ತ್ರಿಕೋಣ ಅಂದರೆ ಯಾವುದು? 5 ಮತ್ತು 9. 1, 5, 9 ಅಲ್ಲ, 5, 9 ಒಂದರಿಂದ ನೋಡಬೇಕು. 5 ಮತ್ತು 9ನೇ ಭಾವಗಳು ತ್ರಿಕೋಣ, ಲಕ್ಷ್ಮೀ ಸ್ಥಾನ ಅದು. ವಿಷ್ಣು ಸ್ಥಾನ ಯಾವುದು ಅಂದರೆ 1, 4, 7, 10 ಈ 4 ಕೂಡ ವಿಷ್ಣು ಸ್ಥಾನಗಳು. ಜೀವೋ ಮಹಾವಿಷ್ಣು, ಗುರು ಅಂದರೆ ಮಹಾವಿಷ್ಣು ಅಂತ. ಅವನ ಕೇಂದ್ರಕ್ಕೆ ಬಂದರೆ ಏನಾಗಬೇಕು ಅಂದರೆ ಆ ಮಹಾವಿಷ್ಣುವಿನ ಆವಿರ್ಭಾವ, ಮಹಾಲಕ್ಷ್ಮಿಯ ಆವಿರ್ಭಾವ ಎಲ್ಲ ಆಗತ್ತೆ ಗುರು ಬಂದಾಗ ಅಂತ. ರಕ್ತಾಸ್ಯ ಅಂದರೆ ಕೆಂಪಾದ ತುಟಿ, ಮಧುನಿಭೆ ನೇತ್ರೆ ಅಂದರೆ ಜೇನಿನಂಥ ಜೇನು ಬಣ್ಣದ ಕಣ್ಣುಗಳು ಬರ್ಬೋದು. ಎಲ್ಲವೂ ಬರಬೇಕು ಅಂತಿಲ್ಲ ಇವುಗಳಲ್ಲಿ. ಬೇರೆ ಗ್ರಹಗಳ ಪರಿಣಾಮವೂ ಇರುತ್ತಲ್ವ, ಬೇರೆ ಯೋಗಗಳು ಸೇರುತ್ತಲ್ವ ಅಲ್ಲಿ, ಹಾಗಾಗಿ ಹೇಳ್ತಾ ಇರೋಂಥದ್ದು. ಎಲ್ಲವೂ ಹೀಗೀಗೆ ಇರಬೇಕು ಅಂತಿಲ್ಲ. ಕೆಲವು ಸತಿ ಇನ್ನೊಂದು ಯೋಗ ಬಂದಾಗ ಒಬ್ಬನಿಗೆ ರಾಮನಿಗೆ ರುಚುಕ ಯೋಗವೂ ಇದೆ, ಹಂಸಯೋಗವೂ ಇದೆ, ಎಲ್ಲ ಇದೆ ನೋಡಿ ಅಂತ. ಶಶಯೋಗವೂ ಕೂಡ ಇದೆ ಅಂತ. ಹಾಗಾಗಿ ಯಾವುದನ್ನು ಅದು ಕೊಡುತ್ತೆ, ಯಾವುದನ್ನು ಇದು ಕೊಡುತ್ತೆ ಅಂತ ಹೇಳೋದು ನೋಡಬೇಕಾಗತ್ತೆ ಅದನ್ನು ಅಂತ. ಈ ಯೋಗವೇ ಕೊಟ್ಟರೆ ಕಣ್ಣಿಗೆ, ಈ ಯೋಗವೇ ಕಣ್ಣಿನ ಮೇಲೆ ಪರಿಣಾಮ ಕೊಟ್ಟರೆ
ಮಧು ನಿಭೆ ನೇತ್ರೆ, ಜೇನುತುಪ್ಪದ ಬಣ್ಣ ಆಗತ್ತೆ ಕಣ್ಣು, ಗುರುವಿನ ಬಣ್ಣ ಅದು. ಪಿಂಗಲಾಕ್ಷ ಅಂತ, ಪಿಂಗಲ ಬಣ್ಣಕ್ಕೆ ಬರುತ್ತೆ ಕಣ್ಣುಗಳು, ಬಂಗಾರದ ಬಣ್ಣ, ಹಳದಿ ಕಣ್ಣಾಗತ್ತೆ. ಬೆಕ್ಕಿನ ಕಣ್ಣು, ಬೆಕ್ಕಿನ ಕಣ್ಣು ಅಂದರೆ ಪೂರ್ತಿ ಬೆಕ್ಕಿನ ಕಣ್ಣು ಅನ್ನೋ ಥರ ಅಲ್ಲ, ಚಿನ್ನದ ಕಣ್ಣು ಅಂತ ಅನ್ಬೋದು. ಮಧುನಿಭೆ ನೇತ್ರೆ ಉನ್ನತ ನಾಸಿಕ ಅಂತ, ಮೂಗು ಎತ್ತರ ಬರುತ್ತೆ ಅಂತ, ಗುರುವಿನ ಪರಿಣಾಮ ಅದು. ಉನ್ನತ ನಾಸಿಕ, ಪ್ರಾಂಶ ನಾಸಿಕ ಅಂತ, ಮೂಗು ದೊಡ್ಡದಾಗತ್ತೆ, ಎತ್ತರ ಆಗುತ್ತೆ. ಅದೆರಡು ಒಂದೇ ಅರ್ಥ. ಉನ್ನತ ನಾಸಿಕ ಅಂದರೆ ಬೇರೆ ಇಲ್ಲ, ಪ್ರಾಂಶ ನಾಸಿಕ ಅಂದರೆ ಬೇರೆ ಇಲ್ಲ. ಬೇರೆ ಬೇರೆ ಶ್ಲೋಕದಲ್ಲಿ ಇರೋಂಥದ್ದು ಬಂದಿದೆ ಅಲ್ಲಿ. ಪೀನ ಕಪೋಲಹ ಅಂತ ಅಂದರೆ ಕೆನ್ನೆ ತುಂಬಿಕೊಳ್ಳುತ್ತೆ ಅಂತ. ಗುರು ಅಂದರೆ ಹಾಗೆ ಎಲ್ಲ ತುಂಬಿಕೊಳ್ಳುತ್ತೆ. ಗುರು ಅಂದರೆ ದಪ್ಪ ದಪ್ಪ ಆಗತ್ತೆ ಅಲ್ಲ ಅದು. ಹಾಗಾಗಿ ಕೆನ್ನೆ ತುಂಬಿಕೊಳ್ಳುತ್ತೆ ಅಂತ, ಗುರುವಿನ ಪರಿಣಾಮ, ಆ ಯೋಗದ ಪರಿಣಾಮ ಆದರೆ ಅಂತ. ಆಮೇಲೆ ರಕ್ತ ನಖಃ ಅಂತ, ರಕ್ತ ನಖ ಅಂದರೆ ಉಗುರು ಕೆಂಪಿರುತ್ತೆ ಅಂತ. ಸೀತಾ ವರ್ಣನೆ ರಾಮಾಯಣದಲ್ಲಿ ರಕ್ತ ತುಂಗ ನಖೀಂ ಅಂತ, ಅವಳು ಉಗುರು ಎತ್ತರ ಮತ್ತು ಕೆಂಪು ಅಂತ. ರಕ್ತ ತುಂಗ ನಖೀಂ, ಕೆಂಪಾದ ಕೊಂಚ ಎಲಿವೇಶನ್, ಒಂಚೂರು ಎತ್ತರ ಇದೆ ಅದು ಅಂತ, ಹೀಗಿದೆ ಚೂರು ಅಂತ, ಅಂಥ ಉಗುರುಳ್ಳವಳು ಅಂತ. ಹಾಗೆ ರಕ್ತ ನಖಃ ಅಂತ, ಕೆಂಪಾದ ಉಗುರುಗಳು. ಅದಕ್ಕೂ ಕೆಂಪಿರುತ್ತೆ. ಹಂಸಗಳಿಗೂ ಕೂಡ ಈ ಪಾದ ಇರುತ್ತಲ್ಲ, ಕೆಲವು ಹಂಸಗಳಲ್ಲಿ ಪಾದ ಕೆಂಪಿರುತ್ತೆ, ನೋಡಿದರೆ ನೀವು, ಉಗುರು ಪಾದ ಕೆಂಪಿರುತ್ತೆ. ಸುಚರಣ, ಮೀನರಾಶಿ ಅಧಿಪತಿ ಅಲ್ವಾ ಗುರು, ಚರಣರಾಶಿ ಅಧಿಪತಿ ಗುರು ಅಂದರೆ. ಹಾಗಾಗಿ ಸುಚರಣ, ಪಾದಗಳು ತುಂಬ ಮನೋಜ್ಞವಾಗಿರುತ್ತೆ, ಮನೋಹರವಾಗಿರುತ್ತೆ ಪಾದಗಳು ಅಂತ. ಆಮೇಲೆ ಷೋಡಶ ಶತಾನಿ ತುರಿತಃ ಅಂತ, ಅಂದರೆ ಇಷ್ಟೇ ತಗೊಳ್ಳಿ ಇದನ್ನು, ತೂಕ ಬರುತ್ತೆ ಅಂತ. ಹಂಸಯೋಗ ಬಂದರೆ ತೂಕ ಬರುತ್ತೆ. ಗುರು ಅಂದ್ರೇನು? ಪೀನು ಅನ್ನು ತೋರಾಶ್ಚ ಬೃಹತ್ ಶರೀರ ಅಂತ. ಗುರು ಅಂದರೆ ತೂಕ, ಗುರು ಶಬ್ದಕ್ಕೆ ತೂಕ ಅಂತ ಅರ್ಥ ಐತೆ ಅಂತ. ಹಾಗಾಗಿ ತೂಕ ಕೊಡ್ತಾನೆ ಅಂತ. ಆ ನಡಿಗೆಗೂ ಕೂಡ ತೂಕ ಕಾರಣ ಆಗತ್ತೆ ಅಂತ. ತೂಗಿ ನಡಿಬೇಕಾದ್ರೆ ತೂಕನೂ ಒಂದು ಕೆಲಸ ಮಾಡುತ್ತೆ ಅಲ್ಲಿ ಅಂತ, ಹಾಗೆ ನಡೆಯೋದಕ್ಕೆ ಅಂತ. ಎತ್ತರ ಷಣ್ಣಮತ್ಯಂಗುಲಿ ಮಿತಃ ಅಂತ, 96 ಅಂಗುಲ ಎತ್ತರ. ಅವನ ಅಂಗುಲಗಳಲ್ಲಿ 96 ಅಂಗುಲ ಆಗತ್ತೆ ಅಂತ. ರಾಮನಿಗೆ ಎತ್ತರ ಇತ್ತು ಅಂತ. ಅಜಾನುಬಾಹು ಅಲ್ವ ರಾಮ, ನಿನ್ನೆ ನಿಮ್ಗೆ ಹೇಳಿದ್ವಲ್ಲ, ಎಷ್ಟು ಕೈ ಅಳತೆ ತಕ್ಕಂತೆ ದೇಹದ ಅಳತೆ ಅಂತ. ಅಜಾನುಬಾಹು ಅನ್ಬೇಕಾದ್ರೆ ಕೈಗಳು ಉದ್ದ ಆದರೆ ಮಂಡಿಗೆ ತಾಕತ್ತೆ, ಮೊಣಕಾಲಿಗೆ ಕೈ ತಾಕಬೇಕು. ತಾಕತ್ತಾ? ನೀವು ಕೂತ್ಕೊಂಡು ತಾಕಿಸ್ಬೋದು ಆರಾಮಾಗಿ, ಕೂತ್ಕೊಂಡ್ರೆ. ಅದಲ್ಲ, ನೆಟ್ಟಗೆ ನಿಂತ್ಕೊಂಡು ಹೀಗೆ ಮಾಡಿದೆ, ದೋಣಿ ಥರ ಮಾಡಿದೆ, ನೆಟ್ಟಗೆ ನಿಂತ್ಕೊಂಡು ಕೈ ಮಾತ್ರ ಕೆಳಗಡೆ ಹೋಗಬೇಕು, ಮಂಡಿ ಮುಟ್ಟಬೇಕು. ಅವನು ಅಜಾನುಬಾಹು ಅಂತ. ಜಾನು ಅಂದರೆ ಮೊಣಕಾಲು, ಮಂಡಿ ಇದು, ಅಲ್ಲಿಗೆ ಮುಟ್ಟಬೇಕು ಕೈ ಅಂತ. ತಕ್ಕಂಥ ಎತ್ತರ ಅಂತ. ಎಷ್ಟು ಎತ್ತರ ಬರುತ್ತೆ ಅಂದರೆ ಷಣ್ಣಮತ್ಯಂಗುಲ ಮಿತಃ, 96 ಅಂಗುಲ ಎತ್ತರ ಬರುತ್ತೆ ಆಗ ಅಂತ. ಪ್ರಸನ್ನೇಂದ್ರಿಯ, ತಿಳಿಯಾದ ಕಣ್ಣು, ನಿರ್ಮಲವಾದ ಕಣ್ಣು. ಈ ಕಫ ಪ್ರಕೃತಿಯವರಿಗೆ ಇದನ್ನು ಹೇಳ್ತಾರೆ, ಕಣ್ಣು ತುಂಬ ಸ್ವಚ್ಛವಾಗಿ ನಿರ್ಮಲವಾಗಿರುತ್ತೆ ಅಂತ ಅವರಿಗೆ ಅಂತ. ಎಲ್ಲವೂ ತಿಳಿಯಾಗಿರುತ್ತೆ ಅಂತ. ಅವನ ಕಣ್ಣಾಗಲಿ, ಕಿವಿಯಾಗಲಿ, ಮೂಗಾಗಲಿ ಅಂದರೆ ಸೂಕ್ಷ್ಮ ಇರುತ್ತೆ. ತಿಳಿ ಅಂದರೆ ಪ್ರಸನ್ನ ಅಂದರೆ ಏನು? ಸೂಕ್ಷ್ಮಗ್ರಾಹಿ ಅಂತ. ಇಂದ್ರಿಯಗಳಿಗೆ ಸೂಕ್ಷ್ಮಗ್ರಹಣ ಯೋಗ್ಯತೆ ಬರುತ್ತೆ. ಪ್ರಸನ್ನೇಂದ್ರಿಯ ಸುರುಚಿ, ಕಾಂತಿ. ಸುರುಚಿ ಅಂದರೆ ರುಚಿ ಚೆನ್ನಾಗಿರುತ್ತೆ, ಅವನು ಇಷ್ಟಪಡ್ತಾನೆ, ಅದನ್ನ ಹಂಗರ್ಥ ಅಲ್ಲ ಅದಕ್ಕೆ. ರುಚಿ ಅಂದರೆ ಕಾಂತಿ ಅಂತ, ಸಂಸ್ಕೃತದ ರುಚಿಗೆ ಹಾಗರ್ಥ ಅದಕ್ಕೆ. ಸುರುಚಿ ಅಂದರೆ ಒಳ್ಳೆ ಕಾಂತಿಪೂರ್ಣ, ತೇಜಸ್ವಿ ಅಂತ. ಗೌರಹ, ಗೌರವರ್ಣ, ಗುರುವಿನ ವರ್ಣ. ಶುಭ ವಪುಹು, ಶುಭವಾದ ಶರೀರ. ಶ್ಲೇಷ್ಮಲಹ ಅಂತ, ಕಫ ಪ್ರಕೃತಿ. ಯಾಕೆಂದರೆ ಇದನ್ನು ಕೊಡುವ ಗ್ರಹ ಗುರುವಾಗಿದ್ದರಿಂದ ಗುರುವಿಗೆ ಪ್ರಾಧಾನ್ಯ, ಗುರುವಿಗೆ ಬಲ ಮತ್ತು ಕೇಂದ್ರ ಎರಡೂ ಸಿಕ್ಕಿದ್ರಿಂದ ದೇಹದ ಮೇಲೆ ಗುರುವಿನ ಪ್ರಭಾವ ತುಂಬ ಆಗುತ್ತೆ. ಆಗ ಗುರು ಲಗ್ನ ಕೇಂದ್ರಕ್ಕೆ ಬಂದ, ಲಗ್ನ ಅಂದರೆ ಶರೀರ, ಆ ಲಗ್ನ ಕೇಂದ್ರಕ್ಕೆ ಗುರು ಬಂದು ಬಲಾಢ್ಯನಾದಾಗ ದೇಹದ ಮೇಲೆ ಗುರು ಪ್ರಭಾವ ಬೀರ್ತಾನೆ. ಪ್ರಭಾವ ಬೀರಿದಾಗ ಪ್ರಕೃತಿ ಶ್ಲೇಷ್ಮ ಪ್ರಕೃತಿ, ಅದು ಕಫ ಪ್ರಕೃತಿ ಆಗುತ್ತೆ ಅಂತ ಅವನದ್ದು. ಕಫ ಪ್ರಕೃತಿಗೆ ತುಂಬ ಗುಣಗಳಿದೆ, ತುಂಬ ಗುಣಗಳಿದೆ. ಕಫ ಪ್ರಕೃತಿ ಎಲ್ಲಿಂದ ಎಲ್ಲಿಗೂ ಶುಭವೇದ ಅಂತ, ಅಂಥ ಗುಣಗಳಿದೆ ಅದಕ್ಕೆ. ಶ್ಲೇಷ್ಮಲಃ ಸುಸ್ವರಃ, ಹಂಸದ ಹಾಗೆ ಒಳ್ಳೆ ಕಂಠ. ಹಂಸಸ್ವರ ಅಂತಲೂ ಇದೆ ಬೇರೆ ಕಡೆಗೆ.
ಹಂಸದ ಸ್ವರವನ್ನು ಅನುಕರಿಸುವ ಸ್ವರವುಳ್ಳವನು. ಬಲ್ಲವರು ಹಾಗುಂಟು ಅಂತ ಹೇಳ್ತಾರೆ. ಹಂಸ ಸ್ವರದ ಹೋಲಿಕೆ ಕೆಲವರು ಮಾತಾಡುವಾಗ ಅಥವಾ ಮಾತಾಡುವಾಗ ಕೆಲವು ಜಾಗದಲ್ಲಿ ಇದು ಹಂಸದ ತರಹ ಅನ್ನೋದನ್ನು ಹೋಲಿಸಿ ತೋರಿಸ್ಬಹುದು ಅಂತ ಹೇಳ್ತಾರೆ ಬಲ್ಲವರು. ಹಾಗೆ ಅಂಥದ್ದು ಬರುತ್ತೆ ಅವನಿಗೆ ಅಂತ. ರಾಮಾಯಣದಲ್ಲಿ ಇದಕ್ಕೊಂದು ಉಲ್ಲೇಖ ಇದೆ. ಭರತನ ಬಗ್ಗೆ ವರ್ಣನೆ ಮಾಡಬೇಕಾದ್ರೆ ಕಲಹಂಸ ಸ್ವರೋ ಯುವ, ಕಲಹಂಸದ ಸ್ವರ ಭರತನದ್ದು ಅಂತದ್ದು ಎಲ್ಲಿ ಬರುತ್ತೆ ಅಂದರೆ ಒಂದು ವಿಚಿತ್ರ ಸಂದರ್ಭದಲ್ಲಿ ಬರುತ್ತೆ. ಅದು ರಾಮ ಕಾಡಿಗೆ ಹೋಗಿದ್ದಾನೆ, ದಶರಥನ ಅಂತ್ಯ ಆಗಿದೆ, ಭರತ ಮರಳಿ ಬಂದಿದ್ದಾನೆ, ಅಯೋಧ್ಯೆಗೆ ಮರಳಿ ಬಂದಿದ್ದಾನೆ, ಅಂತ್ಯಕ್ರಿಯೆ ಎಲ್ಲ ಮುಗಿದಿದೆ, ದಶರಥನ ಅಂತ್ಯಕ್ರಿಯೆ ಮುಗಿದಿದೆ. ಒಂದು ಆ ಮುಗಿದೆಲ್ಲ ಕಾರ್ಯಕ್ರಮ ಎಲ್ಲ ಆದ ನಂತರದ ಬೆಳಗ್ಗೆ ವಸಿಷ್ಠರು ಸಭೆ ಕರೀತಾರೆ. ದಶರಥ ಕರಿಬೇಕಲ್ಲ ಸಭೆನ, ರಾಜ ಕರಿಬೇಕಲ್ಲ, ರಾಜ ಇಲ್ಲ ಈಗ, ರಾಜ ಪುರೋಹಿತರು ವಸಿಷ್ಠರು ಒಂದು ಸಭೆ ಕರೀತಾರೆ. ಎಲ್ಲರೂ ಬರಬೇಕು, ಪ್ರಮುಖರೆಲ್ಲ ಬರಬೇಕು ಅಂತ. ಎಲ್ಲರೂ ಭರತನಿಗೂ ಹೇಳ್ಕೊಳ್ತಾರೆ, ಭರತನು ಕೂಡ ಬರಬೇಕು ಅಂತ. ಎಲ್ಲರೂ ಬಂದಾಗ ಸಭೆಯಲ್ಲಿ ಒಂದು ಪ್ರಸ್ತಾವನೆ ಮಾಡ್ತಾರೆ ವಸಿಷ್ಠರು. ಅದೇನೆಂದರೆ ಭರತನನ್ನು ಉದ್ದೇಶ ಮಾಡಿ ಪ್ರಸ್ತಾವನೆ ಮಾಡುವಂಥದ್ದು. ದಶರಥ ಅವನ ಅಂತ್ಯ ಆಗಿದೆ, ರಾಮ ಅವನ ಕಾಡಿಗೆ ಹೋಗಿದ್ದಾನೆ, ಇಕ್ಷ್ವಾಕು ವಂಶೀಯರಲ್ಲಿ ಇಲ್ಲಿ ಬೇರೆ ಯಾರಿಲ್ಲ, ಇರೋರಿಬ್ಬರು, ನೀನು ಮತ್ತು ಶತ್ರುಘ್ನ, ನೀನು ದೊಡ್ಡವನು. ರಾಮ ನಿನಗೆ ರಾಜ್ಯವನ್ನು ಕೊಟ್ಟು ಹೋಗಿದ್ದಾನೆ, ದಶರಥ ರಾಮ ಇಬ್ಬರು ಸೇರಿ ನಿನಗೆ ರಾಜ್ಯವನ್ನು ಕೊಟ್ಟು ಹೋಗಿದ್ದಾರೆ, ಸಿಂಹಾಸನ ಏರು, ರಾಜ್ಯ ಆಳು ಅಂತ ಅವ್ರು ಹೇಳಿದ್ದು ವಸಿಷ್ಠರು. ಅವನಿಗೊಂದು ತುಂಬ ದುಃಖ ಆಗಿಬಿಡ್ತು ಅವನಿಗೆ, ಭರತನಿಗೆ. ವಿಲಲಾಪ ಸಭಾ ಮಧ್ಯೆ, ಸಭೆಯ ಮಧ್ಯದಲ್ಲಿ ಗೋಳಾಡಿದ ಅಂತ. ಜಗರ್ಹಿಯಚ ಪುರೋಹಿತಂ, ಪುರೋಹಿತರನ್ನು ಜಗರ್ಹಿಯ ನಿಂದಿಸಿದ ಅಂತ. ನಿಂದಿಸೋದಂದರೆ ಬೇರೆ ಅರ್ಥದಲ್ಲಿ ತಗೋಬಾರ್ದು ನಾವು ಅದನ್ನು. ಸರಿ ಇಲ್ಲ ನೀವು ಹೇಳ್ತಿರೋದು ಅಂತ ವಸಿಷ್ಠರಿಗೆ ಭರತ ಹೇಳೋದು ಅಂತ. ನೀವೇನು ಹೇಳ್ತಿದ್ದೀರಿ, ಈ ಮಾತು ಹೇಳ್ತಿದ್ದಾರೆ ನೀವು ಅಂತ. ಜಗರ್ಹಿಯಚ ಪುರೋಹಿತಂ, ಆ ಗೋಳಾಡಿದ ಅನ್ಬೇಕಾದ್ರೆ ಕಲಹಂಸ ಸ್ವರೋ ಯುವ ಅಂತ ಹೇಳಿದ್ದಾರೆ ಅಂತಂದರೆ, ಗೋಳಾಡುವಾಗಲೂ ಕೂಡ ಆ ಸ್ವರ ಹೇಗಿತ್ತಂತೆ ಅಂದರೆ ಹಂಸದ ಸ್ವರದಂತೆ. ಕಲಹಂಸದ ಸ್ವರದಂತೆ ಅಂದರೆ ಬೇರೆ ಸಮಯದಲ್ಲಿ ಹೇಗಿರ್ಬೋದು. ಸಾಮಾನ್ಯವಾಗಿ ನೀವೆಲ್ಲ ಅಳುವಾಗ ಸ್ವರ ವಿಕಾರ ಆಗುತ್ತೆ ಅಲ್ವಾ, ಕೂಕೊಳ್ಬೇಕಾದ್ರೆ ಅಳ್ಬೇಕಾದ್ರೆ ಸ್ವರ ವಿಕಾರ ಆಗುತ್ತೆ ಅಲ್ವಾ, ಹಾಗೆ ಇರುತ್ತಾ ಸ್ವರ, ಚೆನ್ನಾಗಿರುತ್ತಾ? ಯಾರು ರುಚಿ ಹುಟ್ಟಿದ್ರೆ ಪಕ್ಕದಲ್ಲಿ ಕಲಹಂಸ ಸ್ವರ ಬರುತ್ತಾ ಹೊರಗಡೆ ಅವಾಗ? ಆದರೆ ಮಹಾಪುರುಷರದ್ದು ಹೀಗಿರುತ್ತೆ ಅಂತ. ಸೀತೆ ರೋಧಿಸುವಾಗಲೂ ಕೂಡ ಹೇಗೆ ಹೇಳಿದ್ದಾರೆ, ಸುಸ್ವರಂ ಅಂತ ಹೇಳಿದ್ದಾರೆ ಅಂತ. ಅವಳು ಆಕ್ರಂದನ ಮಾಡುವಾಗಲೂ ಕೂಡ ಸುಸ್ವರಂ, ಆ ಸ್ವರ ತುಂಬ ಕೇಳುವಂತೆ ಇತ್ತು, ಅದು ಅಂತ ಮನೋಜ್ಞವಾಗಿತ್ತು ಆ ಸ್ವರ ಅಂತ ಹೇಳ್ತಾರೆ ಅಂತ. ಹಾಗೆ ಹಂಸದ ಸ್ವರ ಬರುತ್ತೆ ಹಂಸಯೋಗ ಬಂದರೆ ಅಂತ. ಮತ್ತು ಚಿಹ್ನೆಗಳು ಈ ಚಿಹ್ನೆಗಳೆಲ್ಲ ಬರುತ್ತೆ. ಶಂಖ, ಪಾಣಿಪಾದಗಳಲ್ಲಿ, ಕೈ ಮತ್ತು ಕಾಲಲ್ಲಿ ಈ ಥರದ ಚಿಹ್ನೆಗಳು ಕಾಣಿಸ್ಕೊಳ್ಳುತ್ತೆ ಅಂತ. ಹಾಗೆ ಹಂಸಯೋಗ ಇರೋದನ್ನು ನೀವು ಜಾತಕ ನೋಡಿದೇ ಹೇಳ್ಬಿಡ್ಬೋದು ಅಂತ. ಕೈಯೋ ಕಾಲ ನೋಡಿದರೆ ಈ ಚಿಹ್ನೆ ಎಲ್ಲ ಕಾಣಿಸೋಕೆ ಶುರುವಾದರೆ ನೀವು ಹೇಳೋಕ್ಕಾಗತ್ತೆ ಅಂತ. ಕೆಲವು ಚಿಹ್ನೆಗಳು ಬೇರೆ ಬೇರೆ ಯೋಗದಲ್ಲೂ ಕೂಡ ಬರುತ್ತೆ, ಕೆಲವು ಚಿಹ್ನೆ ಆ ಯೋಗಕ್ಕೆ ಮಾತ್ರ ಇರುತ್ತೆ ಅಂತ. ಉದಾಹರಣೆ ಕಲಶ ಚಿಹ್ನೆ, ಇದಕ್ಕೆ ವಿಶೇಷವಾಗಿ ಹೇಳಿದ್ದಾರೆ ಅದನ್ನು ಈ 3 ಯೋಗದಲ್ಲಿ. ಮುಂದಿನ 2 ಯೋಗಗಳು ನೋಡೋಣ, ಅಲ್ಲಿ ಬರುತ್ತಾ ಮತ್ತೆ ಅಂತ. ಈ ಬಂದಿರೋ 3 ಯೋಗಗಳ ಪೈಕಿಯಲ್ಲಿ ಕಲಶ ಚಿಹ್ನೆ ಇದೆ, ಅಲ್ಲಿ ಅಂಕುಶ ಚಿಹ್ನೆ ಇದೆ, ಖಟ್ವಾಂಗ ಇದೆ, ಮತ್ಸ್ಯ ಇದೆ. ಇದೆಲ್ಲ ಹಂಸಯೋಗದಲ್ಲಿ ಬರೋಂಥದ್ದು. ಕೆಲವು ಬೇರೆ ಯೋಗದಲ್ಲಿ ಕೂಡ ಬರುತ್ತೆ. ಭದ್ರಯೋಗದಲ್ಲೋ ಅಥವಾ ರುಚಕ ಯೋಗದಲ್ಲೂ ಕೂಡ ಕೆಲವು ಚಿಹ್ನೆಗಳು ಬರ್ಬೋದು. ಅವೆಲ್ಲ ಮಹಾಪುರುಷರ ಚಿಹ್ನೆಗಳು, ಮಹಾಪುರುಷರ ಲಾಂಛನಗಳು ಅಂತ. ಮಹಾಪುರುಷರ ಕೈಕಾಲುಗಳಲ್ಲಿ, ಅಂಗಾಲು ಮತ್ತು ಅಂಗೈಗಳಲ್ಲಿ ಇಂಥದ್ದೆಲ್ಲ ಪದ್ಮವೋ, ಚಕ್ರವೋ, ಶಂಖವೋ, ಅಂಕುಶವೋ ಇಂಥದ್ದೆಲ್ಲ ಇರುತ್ತೆ ಅಂತ. ಸ್ವಭಾವ ಏನು ಸ್ವಭಾವ ಈ ಹಂಸಯೋಗದವರಿದ್ದು ಅಂದರೆ, ಮೊಟ್ಟ ಮೊದಲನೇದಾಗಿ ಧಾರ್ಮಿಕ ಅಂತ, ಧರ್ಮ ಪ್ರೀತಿ. ಗುರು ಅಲ್ವಾ ಆ ಯೋಗ ಕೊಡೋನು. ಹಾಗಾಗಿ ಇವರು ನಿಸ್ಸಂಶಯವಾಗಿ ಧಾರ್ಮಿಕರಾಗಿರ್ತಾರೆ. ಹಂಸಯೋಗ ಇಟ್ಕೊಂಡು ಅಧಾರ್ಮಿಕ ಆಗಲಿಕ್ಕೆ ಆಗೋದಿಲ್ಲ ಅಂತ. ಹಂಸಯೋಗ ಪ್ರಬಲವಾಗಿ ಬಂತು ಅಂದರೆ ನೀವು ನೋಡಬೇಕು ಅಂತಿಲ್ಲ ಅಂತ, ಅವನ ದಾರಿ ತಪ್ಪಿ ಹೋಗೋದಿಲ್ಲ ಅಂತ, ತಪ್ಪು ಮಾಡೋದಿಲ್ಲ ಅವನು ಅಂತ. ಹಾಗಾಗಿ ಧಾರ್ಮಿಕ ಅಂತ. ಗುರು ಸುರ ಧ್ವಜ ಭಕ್ತ ಅಂತ. ಭಕ್ತಿ ಗುರುಗಳಲ್ಲಿ, ಭಕ್ತಿ ದೇವತೆಗಳಲ್ಲಿ, ಭಕ್ತಿ ವಿಪ್ರೋತ್ತಮರಲ್ಲಿ ಇರುತ್ತೆ ಅವರಿಗೆ. ಜ್ಞಾನಿಗಳಲ್ಲಿ, ಗುರುಗಳಲ್ಲಿ, ದೇವತೆಗಳಲ್ಲಿ ಎಲ್ಲೆಲ್ಲಿ ಭಕ್ತಿ ಇಡಬೇಕೋ ಅದೆಲ್ಲ ಭಕ್ತಿ ಇರುತ್ತೆ. ಗುರುವಿಂದ ಬರುವಂಥದ್ದು ಇದೆಲ್ಲ. ಉದಾರಹ, ಗುರು ಅಂದರೆ
ದೊಡ್ಡದೇ ಅಲ್ವ ಇರೋದು. ಉದಾರ ಅಂದರೆ ಕೊಡಬೇಕಾದ್ರೂ ಹಾಗೆ ಲೆಕ್ಕ ಇರೋದಿಲ್ಲ, ಎಷ್ಟು ಕೊಟ್ಟೆ ಅಂತ, ಎತ್ತಿ ಕೊಟ್ಟ ಅಂತ. ಗುರು ಏನಾದ್ರು 12ನೇ ಮನೆಗೆ ಬಂದರೆ ಅವನು ಖರ್ಚು ಹಾಗೆ ಇರುತ್ತೆ ಅನ್ನೋದು ಅಂತ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಖರ್ಚು ಮಾಡೋಕ್ಕೆ ಶುರು ಮಾಡ್ತಾನೆ ಅವನು ಅಂತ. ಗುರು 9ರಲ್ಲಿ ಬಂದರೆ ಎತ್ತಿ ಎತ್ತಿ ದಾನ ಕೊಡ್ತಾನೆ ಅವನು ಅಂತ, ದೊಡ್ಡ ಪ್ರಮಾಣದಲ್ಲಿ ಕೊಡ್ತಾನೆ ದಾನವನ್ನು, ಗುರು ಅಲ್ವಾ ಅಂತ. ಚಿಕ್ಕದೇ ಯಾವುದೂ ಇರೋದಿಲ್ಲ. ಹಾಗಾಗಿ ಉದಾರ ಒಂದೇನು ಸ್ವಭಾವ ಈ ಹಂಸಯೋಗದವರದ್ದು ಅಂದರೆ, ಹೆಸರಿಗೆ ತಕ್ಕ ಹಾಗೆ ನೀರು ಅಂದರೆ ಪ್ರೀತಿ ಅವರಿಗೆ. ಶರೀರಾಶಯೇಶು ರಮತೆ, ಜಲಾಶಯಗಳಲ್ಲಿ ರಮಿಸ್ತಾನೆ ಅಂತ. ಬಚ್ಚಲು ಮನೆಗೆ ಹೋಗಿ ಬರೋದೇ ಇಲ್ಲ ಹೊರಗಡೆಗೆ ಅಂತ. ಯಾವ್ದಾರು ಈ ಥರದ ಭಾಷೆಯಲ್ಲಿ ಹೇಳೋದಾದರೆ, ಬಚ್ಚಲು ಮನೆಗೆ ಹೋದರೆ, ಈಗಿನ ಕಾಲದಲ್ಲೆಲ್ಲ ಬೇರೆ ಥರ ಇದೆ. ಆಗಿನ ಕಾಲದಲ್ಲಿ ಹಂಡೆ ಪೂರ್ತಿ ಖಾಲಿ ಆಗಬೇಕು, ಆಮೇಲೆ ತಣ್ಣೀರು ಬಿಟ್ಕೊಳ್ಳೋದು ಮತ್ತೆ ಅದಕ್ಕೆ ಖಾಲಿ ಆದಮೇಲೆ. ಕೆಳಗೆ ಹಿಂಗೆ ಬೆಂಕಿ ಇರುತ್ತಲ್ಲ, ಬಿಸಿ ಆಗಬೇಕು ನಿಧಾನಕ್ಕೆ, ಮತ್ತೆ ಅದು ನೀರು ಸ್ನಾನ ಮುಗಿಯೋದೇ ಇಲ್ಲ ಅಂತ. ನೀರು ಅಂದರೆ ಪ್ರೀತಿ. ವಾರಿ ಕೇಳಿ ಸುಖಾನ್ವಿತ ಅಂತಿದೆ ನೋಡಿ, ಖುಷಿ ಪಡ್ತಾರೆ ಅಂತ. ಜಲಕೇಳಿಯಲ್ಲಿ ಸುಖ ಪಡ್ತಾರೆ, ಖುಷಿ ಪಡ್ತಾರೆ ಅಂತ. ವಾರಿ ಕೇಳಿ ಸುಖಾನ್ವಿತ. ಕೆಲವರು ಹಾಗಲ್ಲ, ನೀರು ಅಂದ್ರೆ ದೂರ ಬಿಡ್ತಾರೆ. ನೀರು ಹಂಸಯೋಗದವರಲ್ಲಿ ಹೇಳ್ತಾ ಇರೋದು ನಾವು, ನೀರನ್ನು ಕಂಡ್ರೆ ದೂರ ಬಿಡುವಂಥವ್ರು ಇರ್ತಾರೆ, ನೀರನ್ನು ಕಂಡ್ರೆ ಭಯ ಪಡುವಂಥವ್ರು ಇರ್ತಾರೆ. ನೀರಿಗೆ ಇಳಿಯೋಕ್ಕೆ ತಯಾರಿರಲ್ಲ ಅವರು, ಹೊಳೆಗೋ ಕೆರೆಗೋ ಅವ್ರು ಇಳಿಯಲ್ಲ ಯಾವುದೇ ಕಾರಣಕ್ಕೂ, ಅಂಥವ್ರು ಇರ್ತಾರೆ. ಇದು ಹಾಗಲ್ಲ, ಇದು ನೀರು ಕಂಡ್ರೆ ಓಡೋದೆ ಅಂತ. ನಮ್ಮಲ್ಲೂ ಪರಿವಾರದಲ್ಲಿ ಒಬ್ಬೊಬ್ಬರು ಇದ್ದಾರೆ, ಅವ್ರಿಗೆ ಹೊಳೆ ಕಂಡುಬಿಟ್ರೆ ಆಕರ್ಷಣೆ ತಡೆಯೋಕ್ಕೆ ಆಗೋದಿಲ್ಲ ಅಂತ, ಹೋಗಿ ಬಿದ್ದುಬಿಡು ಅಂತ, ಆಮೇಲೆ ಮುಂದಿಂದು ಅಂಥವ್ರು ಇದ್ದಾರೆ ನಮ್ಮಲ್ಲೂ ಕೂಡ ಅಂತ. ಕಾರಣ ಏನು ಅಂದರೆ, ಇವರು ಶುದ್ಧಿಪ್ರಿಯರು ಅಂತ. ಈ ಹಂಸಯೋಗದವರಿಗೆ ಅವರು ಎಷ್ಟು ಶುಚಿಯಾದರೂ ಕೂಡ ಸಾಲದು ಅಂತ, ಇನ್ನೂ ಶುಚಿಯಾಗಬೇಕು, ಇನ್ನೂ ಶುಚಿಯಾಗಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಂತ. ಹಾಗಾಗಿ ನೀರು ಪ್ರೀತಿ ಆಗುತ್ತೆ ಅವರಿಗೆ. ಶೌಚ, ಶುಚಿತ್ವ ತುಂಬ ಇವರಿಗೆ, ಹಾಗಾಗಿ ಜಲಪ್ರೀತಿ ಅಂತ. ಇನ್ನೆರಡು, ಅದಕ್ಕೆ ಬೇರೆ ಬೇರೆ ಅರ್ಥಗಳು ಇದೆ. ಅದಕ್ಕೆ ಅಪೇಕ್ಷೆಗಳು ಜಾಸ್ತಿ ಇರುತ್ತೆ. ಕಾಮಾರ್ಥ, ಕಾಮೇಂದ್ರ, ಅಪೇಕ್ಷೆಗಳು ಜಾಸ್ತಿ ಇರುತ್ತೆ. ತೃಪ್ತಿ ಇರಲ್ಲ ಇವರಿಗೆ ಅಂತಲೂ ಅನ್ಬೋದು, ಅಥವಾ ಪ್ರಾಪಂಚಿಕ ವಿಷಯಗಳಲ್ಲಿ ತೃಪ್ತಿ ಇಲ್ಲ ಅಂತಲೂ ಅನ್ಬೋದು. ಪ್ರಾಪಂಚಿಕ ವಿಷಯಗಳನ್ನು ಎಷ್ಟು ಕೊಟ್ಟರು ಅವರಿಗೆ ತೃಪ್ತಿ ಆಗೋದಿಲ್ಲ. ಸ್ತ್ರೀಷು ತೃಪ್ತಿಂ ನಯಾತಿ, ಸ್ತ್ರೀಷು ನ ತೃಪ್ತಿಂ ಪ್ರಯಾತಿ ಅದೇ ಅರ್ಥ ಅಂತ. ಪ್ರಾಪಂಚಿಕ ವಿಷಯಕ್ಕೆ ಹೋದಾಗ ಇವ್ರು ತೃಪ್ತಿನ ಆಗೋಲ್ಲ. ಯಾಕೆಂದರೆ ಇವ್ರ ಗಮನ ಬೇರೆ ಕಡೆ ಇರುತ್ತೆ, ಇವ್ರು ಹೋಗಬೇಕಾಗಿದ್ದು ಬೇರೆ ಕಡೆಗೆ, ಇವ್ರಿಗೆ ಅಧ್ಯಾತ್ಮದ ತೃಪ್ತಿ ಆಗಬೇಕಾಗಿರುವಂಥದ್ದು. ಹಾಗಾಗಿ ಪ್ರಾಪಂಚಿಕವಾದ ಏನು ಕೊಟ್ಟರು ಅವ್ರಿಗೆ ಏನು ಸಮಾಧಾನವೇ ಆಗೋದಿಲ್ಲ ಅಂತ. ಕೊಟ್ಟಷ್ಟು ಕೂಡ ಸಾಲದು ಅನ್ನೋ ಥರ ಇರುತ್ತೆ ಅಂತ. ಇದು ತಿಂದರೂ ಖುಷಿ ಆಗುತ್ತಾ, ಅದು ಉಂಡ್ರೂ ಖುಷಿ ಆಗುತ್ತಾ, ಇದು ಮುಟ್ಟಿದ್ರೂ ಖುಷಿ ಆಗುತ್ತಾ ಅಂದರೆ ಯಾವುದೂ ಖುಷಿ ಆಗೋದಿಲ್ಲ ಅವರಿಗೆ ಅಂತ. ಯಾಕೆಂದರೆ ಅವ್ರ ದಾರಿ ಬೇರೆ, ಅವರು ಅಧ್ಯಾತ್ಮ ದಾರಿಗೆ ಹೋಗಬೇಕಾಗಿರುವಂಥವ್ರು. ಆ ದಾರಿಗೆ ಹೋದೊರ್ತು ಅವರ ತೃಪ್ತಿ ಅಂತ ಆಗೋಕ್ಕೆ ಸಾಧ್ಯ ಇಲ್ಲ ಅವರಿಗೆ ಅಂತ. ಹಾಗಾಗಿ ಸ್ತ್ರೀಷು ನ ತೃಪ್ತಿಂ ಪ್ರಯಾತಿ, ವಿಷಯ ಸುಖದಲ್ಲಿ ತೃಪ್ತಿ ಅಂತ ಇವರಿಗೆ ಇಲ್ಲ ಅಂತ. ಆ ಅರ್ಥದಲ್ಲಿ ನಾವು ಅದನ್ನು ತಗೋಬೇಕು. ಇನ್ನು ಕೊನೆಯದು ಭಾಗ್ಯ. ಇದು ಕೂಡ ಅಂತ ಭಾಗ್ಯಗಳು ಅಂತ. ಸದ್ಭಿರಭಿಷ್ಟುತಃ ಅಂತ ಸತ್ಪುರುಷರು ಪ್ರಶಂಸೆ ಮಾಡ್ತಾರೆ ಆತನನ್ನು. ಲೋಕದ ಸತ್ಪುರುಷರು, ಸಜ್ಜನರು ಮೆಚ್ಚುತ್ತಾರೆ, ಒಳ್ಳೆಯವರು ಮೆಚ್ಚುತ್ತಾರೆ. ಕೆಟ್ಟವರು ಮೆಚ್ಚಿ ಏನಾಗಬೇಕು ನಿಮಗೆ? ಕೆಟ್ಟವ್ರು ಯಾವಾಗ ಮೆಚ್ಚುತ್ತಾರೆ ಅಂದರೆ ಅವ್ರ ಥರನೇ ಇದ್ರೆ ಮೆಚ್ಚುತ್ತಾರೆ ಕೆಟ್ಟವರು. ಹನ್ನೆರಡು ಕೊಲೆ ಮಾಡಿದ್ದೀನಿ, ಬೇಷ್ ಮೆಚ್ಚಿದೆ, ನಾನು 8 ಮಾಡಿರೋದು, ನೀವು 12 ಮಾಡಿದೀಯಾ, ಆ ಮೆಚ್ಚುಗೆ ಬೇಡ, ಅಂಥ ಮೆಚ್ಚುಗೆ ತಗೊಂಡು ಏನು ಮಾಡೋದು? ಅದರ ಬದಲಿಗೆ ನಾನು 5 ಯಜ್ಞ ಮಾಡಿದ್ದೀನಿ, ನೀನು 8 ಮಾಡಿದ್ಯಾ, ಭೇಷ್ ಅಂದರೆ ಸರಿ, ಮೆಚ್ಚಬೋದಾಗ ಅಂತ. ಅಂಥದ್ದು ಬೇಕು ಅಂತ. ಸದ್ಭಿರಭಿಷ್ಟುತಃ ಅಂದರೆ ಸತ್ಪುರುಷರು, ಅಧ್ಯಾತ್ಮಿಗಳು, ಸಂತರು, ಸಾಧಕರು, ಯೋಗಿಗಳು ಮೆಚ್ಚುತ್ತಾರೆ ಅಂತ. ಸದ್ಭಿರಭಿಷ್ಟುತಃ ಕ್ಷಿತಿಪತಿ ಅಂತ. ಈ ಯೋಗಗಳೆಲ್ಲವೂ ಕೂಡ ಹಾಗೆ, ಪಂಚಮಹಾಪುರುಷ ಯೋಗಗಳಿದೆಯಲ್ಲ, ಈ ಒಂದೊಂದು ಕೂಡ ಅವು ಬರುವ ಹಾಗೆ ಬಂದಾಗ ರಾಜನನ್ನಾಗಿ ಮಾಡಿಬಿಡ್ತವೆ ಅವು ಅಂತ. ಈಗ ರಾಮ ಚಕ್ರವರ್ತಿ ಆಗ್ತಾನಲ್ವ ಅವನು, ಈ ಗುಣಗಳೆಲ್ಲ ರಾಮನಿಗಿದೆ. ಇಲ್ಲಿ ನಾವು ಈಗ ಹೇಳಿದ ಎಲ್ಲ ಗುಣಗಳು ರಾಮನಿಗಿದೆ. ಇಲ್ಲಿ ಕ್ಷಿತಿಪತಿ ಅದು ಕೂಡ ಇದೆ ರಾಮನಿಗೆ ಅಂತ. ಚಕ್ರವರ್ತಿ ಆಗ್ತಾನೆ ಅವನು ಅಂತ. ಅರ್ಥ ಧರ್ಮ ಸುಖಭಾಗ್, ಧರ್ಮ ಅರ್ಥ ಕಾಮ 3 ಬರುತ್ತೆ. ಮೋಕ್ಷ ಹೇಳಿರಲ್ಲ ಅಂದರೆ ತಾನೇ ಬರುತ್ತೆ ಮೋಕ್ಷವು ಕೂಡ. ಧರ್ಮ ಅರ್ಥ ಕಾಮ ಇದ್ದರೆ ಮೋಕ್ಷವು ಪಕ್ಕದಲ್ಲಿದೆ ಅಂತಲೇ ಅರ್ಥ ಅದಕ್ಕೆ ಅಂತ. ಧರ್ಮ ಇಲ್ಲದೆ ಅರ್ಥ ಕಾಮ ಬಂದರೆ ಮೋಕ್ಷಕ್ಕೆ ಹೋಗಲ್ಲ ಅವನು.
ಧರ್ಮದಿಂದ ಬರುವ ಅರ್ಥ, ಧರ್ಮದಿಂದ ಬರುವ ಕಾಮ ಇದ್ದಾಗ ಮುಂದೆ ಮೋಕ್ಷವೂ ಕೂಡ ಸಿದ್ಧ ಅಂತ. ಹಾಗಾಗಿ ಅರ್ಥ ಧರ್ಮ ಸುಖ ಭಾಗ ರಾಮಾಯಣದಲ್ಲಿ ಉದ್ದಕ್ಕೂ ಎಲ್ಲಿಂದ ಎಲ್ಲಿಗೆ ಹೋದರೂ ಈ ಮೂರನ್ನೇ ಪ್ರಸ್ತಾಪ ಮಾಡ್ತಾರೆ. ಧರ್ಮ ಅರ್ಥ ಕಾಮ, ಧರ್ಮ ಅರ್ಥ ಕಾಮ ಅಂತ ಪ್ರಸ್ತಾಪ ಮಾಡ್ತಾರೆ. ಯಾಕೆ ಮೋಕ್ಷ ಪ್ರಸ್ತಾಪ ಮಾಡಿಲ್ಲ ಅಂದರೆ ತಾನೇ ಬರುತ್ತದೆ. ಮೋಕ್ಷ ಅಂದರೆ ಓಡೋವರು ಇರ್ತಾರೆ ಕೆಲವರು, ಆ ಶಬ್ದ ಬೇಡ, ಆ ಶಬ್ದನ ಬೇಡ ಬಿಟ್ಬಿಡು, ಆದರೆ ತಾನಾಗತ್ತೆ. ಅದು ಮೂರು ಪುರುಷಾಸ್ತ್ರಗಳು ಸೇರ್ಕೊಂಡು ಬಂದರೆ ನಾಲ್ಕನೇದು ತಾನಾಗಿ ಬರುತ್ತೆ. ಹಾಗೆ ನಾಲ್ಕನೇದನ್ನು ಹೇಳಿಲ್ಲ. ಮೃಷ್ಟಾನ್ನ ಭುಕ್, ಒಳ್ಳೆ ಊಟ. ಈ ಹಂಸಯೋಗ ಇದ್ದರೆ ಅವರಿಗೆ ಊಟೋಪಚಾರದಲ್ಲಿ ಕೊರತೆ ಇಲ್ಲ ಜೀವನದಲ್ಲಿ ಅಂತ. ಒಳ್ಳೆ ರುಚಿಯಾದ ಊಟ. ಮೃಷ್ಟಂ ಅನ್ನಂ ಆಯಿತಾ. ನೃಪಪೂಜ್ಯ ಪ್ರಥಿತ ಕೀರ್ತಿ. ನೃಪಪೂಜ್ಯ ಅಂದರೆ ರಾಜಗೌರವ, ರಾಜರಿಂದ ಗೌರವ ಸಿಗತ್ತೆ ಅವರಿಗೆ. ಪ್ರಥಿತ ಕೀರ್ತಿ, ಅವರ ಕೀರ್ತಿ ವಿಸ್ತಾರ ಆಗತ್ತೆ ಅಂತ. ಸಮಾಜ ಅವ್ರ ಬಗ್ಗೆ ಒಳ್ಳೆ ರೀತಿಯಿಂದ ಮಾತಾಡ್ಕೊಳ್ಳುತ್ತೆ ಅಂತ. ಇನ್ನು ಚಿತಿಪತಿ ಅಂತ ಹೇಳಿತ್ತಲ್ವಾ, ರಾಜನಾಗ್ತಾನೆ ಅಂತ. ಎಲ್ಲಿ ರಾಜನಾಗ್ಬೋದು ಅಂದರೆ ಪಾತೀಹ ದೇಶಾನ್ಕರು ಶೂರಸೇನ ದೇಶ, ಗಾಂಧಾರ, ಗಂಗಾ ಯಮುನಾ ಅಂತರಾಲ, ತುಂಬ ಪುಣ್ಯವಾಗಿರುವಂಥ ಭೂಮಿ ಅದು. ಗಂಗಾ ಯಮುನೆಯರ ಮಧ್ಯದ ಪ್ರದೇಶ, ಭೂಪ್ರದೇಶ ಇದೆಯಲ್ಲ, ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು, ಸರ್ವಶ್ರೇಷ್ಠ ಅದು ಅಂತ. ಅದಕ್ಕಿಂತ ಪುಣ್ಯಭೂಮಿ ಇನ್ನೊಂದಿಲ್ಲ, ಇನ್ನಷ್ಟರ ಮಟ್ಟಿಗೆ ಶ್ರೇಷ್ಠ ಅದು. ಆ ಗಂಗಾ ಯಮುನಾ ಅಂತರಾಲ ಅದನ್ನು ಆಳ್ಬೋದು ಅವನು ಚಕ್ರವರ್ತಿಯಾಗಿ. ರಾಮ ಆಳಿದಾನಲ್ವಾ ಇದನ್ನೆಲ್ಲ. ರಾಮನ ಜೀವನದಲ್ಲಿ ಇದು ಬರುತ್ತೆ. ಗಾಂಧಾರ ದೇಶವನ್ನು ಗಂಧರ್ವರು ಆಕ್ರಮಣ ಮಾಡ್ಕೊಂಡಿರ್ತಾರೆ. ಕೇಕಯ್ಯ ಗಾಂಧಾರ ಹತ್ತತ್ರ ಬರುತ್ತೆ ಅದು. ಭರತನನ್ನು ಕಳುಹಿಸಿಕೊಟ್ಟು ಸೈನ್ಯದ ಜೊತೆಯಲ್ಲಿ ಆ ಗಂಧರ್ವರನ್ನು ನಿಗ್ರಹ ಮಾಡಿ, 3 ಕೋಟಿ ಗಂಧರ್ವರನ್ನು ನಿಗ್ರಹ ಮಾಡಿ, ಅಲ್ಲಿ ತಕ್ಷ ಮತ್ತು ಪುಷ್ಕರ, ಭರತನ ಇಬ್ಬರು ಮಕ್ಕಳು, 2 ನಗರಗಳು, ತಕ್ಷಶಿಲಾ ಮತ್ತು ಪುಷ್ಕಲಾವತ, 2 ನಗರಗಳನ್ನು ನಿರ್ಮಾಣ ಮಾಡಿ, ಸಿಂಧು ನದಿಯ ಈ ಕಡೆಗೆ ಮತ್ತು ಆ ಕಡೆಗೆ 2 ನಗರಗಳನ್ನು ನಿರ್ಮಾಣ ಮಾಡಿ ಅವರ ಆಳ್ವಿಕೆಗೆ ಬರೋ ಥರ ಮಾಡ್ತಾರೆ ಅದನ್ನು ಅಂತ. ಭರತನ ಮಕ್ಕಳಿಬ್ಬರು ಆಳ್ತಾರೆ ಮುಂದಕ್ಕೆ ಗಾಂಧಾರ, ಕೇಕಯ್ಯ ಗಾಂಧಾರಗಳನ್ನು. ಗಾಂಧಾರ ಅಂದರೆ ಈಗ ಕಂದಹಾರ್ ಇದೆಯಲ್ಲ ಅಫ್ಘಾನಿಸ್ತಾನದಲ್ಲಿ, ಗಾಂಧಾರ ಶಬ್ದವೇ ಅಪಭ್ರಂಶ ಆಗಿರೋಂಥದ್ದು. ಆ ಪ್ರದೇಶ ಎಲ್ಲ ಬರುತ್ತೆ. ಕೇಕಯ್ಯ ಗಾಂಧಾರ ಅಂದರೆ ಈಗಿನ ಅಫ್ಘಾನಿಸ್ತಾನ, ಅದೆಲ್ಲ ಭಾರತ. ನಿಜವಾಗಿ ಈಗಿನ ಕಥೆ ಭಯಂಕರ ಅಲ್ಲಿ, ಆದರೆ ಒಂದು ಕಾಲದಲ್ಲಿ ಭಾರತ ತುಂಬ ಪ್ರಶಸ್ತವಾಗಿರ್ತಕ್ಕಂಥ ಒಂದು ಧಾರ್ಮಿಕವಾದ ರಾಜ್ಯ ಅಲ್ಲಿತ್ತು ಅಂತ ಒಂದು ಕಾಲದಲ್ಲಿ ಅಂತ. ಹಾಗೆ ಅದೆಲ್ಲ ಆಳೋಕ್ಕೆ ಯೋಗ ಬರುತ್ತೆ ಅಂತ, ಹಂಸಯೋಗದಿಂದ ಅಂತ. ಇನ್ನು ಚಿರಜೀವಿ ಆಯುಸ್ಸು ಕೊಡ್ತಾನೆ ಗುರು. ಈ ಗುರು ನೋಡಿದರೆ ಸಾಕು ಅಂತ. ದೀರ್ಘಾಯು ಸುಗಭಾಗ್ಯ ಸಸ್ಮೃತಃ ಅಂತ. ದೃಷ್ಟೇ ಅಮರರಾಜ ಮಂತ್ರಿಣ, ನೆನಪಿದೆಯಾ? ಈ ಶ್ಲೋಕ ಹೇಳ್ಕೊಟ್ಟಿದ್ದೀನಿ ನಿಮಗೆ. ದೃಷ್ಟೇ ಅಮರರಾಜ ಮಂತ್ರಿಣ ದೀರ್ಘಾಯು ಸುಖಭಾಗ್ಯ ಸಸ್ಮೃತಃ. ಗುರು ನೋಡಿದರೆ ಸಾಕು ಅಂತ. ದೀರ್ಘಾಯಸ್ಸು ಮತ್ತು ಸುಖ ಎರಡೂ ಬರುತ್ತೆ ಅಂತ. ತಾಯಿ ಮಗುವನ್ನು ಬಿಸಾಡಿ ಹೋಗ್ತಾಳೆ. ಯೋಗ ಹೇಳಿದ್ದು ನೆನಪಿದೆ ನಿಮಗೆ? ಚಾತುರ್ಮಾಸ್ಯರು ಹೇಳಿದ್ದು ನೋಡಿ. ತಾಯಿ ಮಗುವನ್ನು ಬಿಸಾಡಿ ಹೋಗ್ತಾಳೆ. ಅದು ಸೂರ್ಯಚಂದ್ರರ ಕೇಂದ್ರದಲ್ಲಿ ಈ ಶನಿ ಮತ್ತು ಕುಜರು ಬಂದಾಗ ಸೂರ್ಯಚಂದ್ರರ ಕೇಂದ್ರ ಅದೊಂದು ಯೋಗ ಇದೆ ಅದಂತ ನಿಮಗೆ. ಅದನ್ನು ನೋಡಿ ಹೇಳ್ತೇನೆ ಮತ್ತೆ ನಿಮಗೆ ಅದನ್ನು. ಆ ಯೋಗ ಬಂದರೂ ಕೂಡ, ಅಂಥ ಸಂದರ್ಭ ಇದ್ದರೂ ಕೂಡ, ಅಂದರೆ ತಾಯಿ ಮಗುವನ್ನು ಬಿಸಾಡಿ ಹೋಗುವಂಥ ಯೋಗ ಇದ್ದ ಜಾತಕವಾದರೂ ಕೂಡ ಗುರುದೃಷ್ಟಿ ಇದ್ದರೆ ಅವನು ಬದುಕ್ತಾನೆ ಅಂತ, ಆ ಮಗು ಬದುಕತ್ತೆ ಅಂತ. ಕಸದ ಬುಟ್ಟಿಯಲ್ಲಿ ಬಿಸಾಡಿ ಹೋದ ಮಗು ಬದುಕತ್ತೆ ಅಂತ, ಪೂರ್ಣಾಯುಸ್ಸನ್ನು ಬದುಕತ್ತೆ. ಮಾತ್ರ ಅಲ್ಲ, ಸುಖವಾಗಿ ಬದುಕತ್ತೆ ಅಂತ. ಒಂದು ಗುರು ದೃಷ್ಟಿ ಫಲ ಅದು, ಗುರು ನೋಡಿದ್ರ ಫಲ ಅದು. ಮತ್ತು ಹಂಸಯೋಗ ಬಂದರೆ ಕೇಳಬೇಕಾ? ಚೆನ್ನಾಗಿ ಬದುಕ್ತಾನವನು, ಪೂರ್ಣಾಯುಸ್ಸು ಬದುಕ್ತಾನವನು. ಹಾಗಾಗಿ ಜೀವೇದನೂನಂ ಶತವರ್ಷ ಸಂಖ್ಯಾ, 100 ವರ್ಷ ಆಯುಸ್ಸು ಅವನಿಗೆ. ಹಂಸಯೋಗ ಇದ್ದರೆ 100 ವರ್ಷ ಆಯುಸ್ಸು. 96 ಅಂತಲೂ ಇನ್ನೊಂದು ಕಡೆಗಿದೆ, 4 ವರ್ಷ ವ್ಯತ್ಯಾಸ ಬಿಡಿ, ತೊಂದರೆ ಇಲ್ಲ. ಆ ಕಡೆ ಈ ಕಡೆಗೆ 100 ಅಂತಲೂ ಇದೆ. ಜೀವೇದನೂನಂ ಅಂದರೆ ಕಡಿಮೆ ಇಲ್ಲ ಅಂತ. ಎಷ್ಟಕ್ಕೆ? ಶತವರ್ಷ ಸಂಖ್ಯಾ, 100ಕ್ಕೆ ಯಾವ ಕಾರಣಕ್ಕೂ ಕಡಿಮೆ ಇಲ್ಲ ಅಂತ. ಅಷ್ಟು ಬಾಳ್ತಾರೆ ಅವರು ಅಂತ, 100 ವರ್ಷ ಬಾಳ್ತಾರೆ ಅಂತ. ಕೊನೆಯಲ್ಲಿ 100 ವರ್ಷ ಬಾಳಿದ ಮೇಲೆ ಏನಾಗುತ್ತೆ? ಕೊನೆಯವರು ದೇಹ ಅಂತ ಆಗಬೇಕಲ್ಲ ಅಂದರೆ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ಪಶ್ಚಾತ್ ವನಾಂತೆ ಸಮುಪೈತಿ ನಾಶಂ, ಕೊನೆಯಲ್ಲಿ ಏಕಾಂತದಲ್ಲಿ, ಕಾಡಿನಲ್ಲಿ, ಗುಹೆಯಲ್ಲಿಯೋ, ನದಿ ತೀರದಲ್ಲಿಯೋ
ಅಂಥ ಏಕಾಂತದಲ್ಲಿ ಅವರು ತಮ್ಮ ಮನಸ್ಸನ್ನು ಪರಮಾತ್ಮನಲ್ಲಿ ವಿಲೀನಗೊಳಿಸಿ ದೇಹಾಂತ್ಯವನ್ನು ಹೊಂದ್ತಾರೆ ಅಂತ, ಮುಕ್ತಿಯನ್ನು ಹೊಂದ್ತಾರೆ ಅವರಂತ. ಹಾಗಾಗಿ ಪಶ್ಚಾತ್ ವನಾಂತೆ ಸಮುಪೈತಿ ನಾಶಂ ಅದರ್ಶನೆ ಅಂತ. ಅವರು ಅದರ್ಶನವನ್ನು ಅಂದರೆ ದೇಹಾಂತವನ್ನು, ಮುಕ್ತಿಯನ್ನು ತುಂಬ ಉತ್ತಮವಾದ ರೀತಿಯಲ್ಲಿ ಸುತ್ತ ಎಲ್ಲ ಗೋಳಾಡ್ತಾ ಇರಬೇಕಾದ್ರೆ ನಾವು ಪ್ರಾಣ ಬಿಟ್ಟರೆ ಏನಾಗುತ್ತೆ ಅಂದರೆ ಆ ಕಡೆ ಎಲ್ಲರೂ ಮನಸ್ಸು ಹೋದರೆ ಅವನು ಮತ್ತೆ ಹುಟ್ಟು ಬರ್ತಾನೆ, ಹಾಗಾಗುತ್ತೆ, ಮತ್ತೆ ಜನ್ಮ ಬರುತ್ತೆ ನನಗೆ. ಆದರೆ ಯಾರ ಕಾಟವೂ ಇಲ್ಲ, ಯಾರೂ ಹತ್ತಿರ ಇಲ್ಲ. ಯಾರು ಶ್ರೀಕೃಷ್ಣನ ಕೊನೆ ನೋಡಿ, ಕೃಷ್ಣ ಪರಂಧಾಮ ಯಾರೂ ಇಲ್ಲ ಸುತ್ತಮುತ್ತ, ಕೃಷ್ಣ ಒಬ್ಬನೇ. ಹಾಗೆ ಅಂಥ ಅಂತ್ಯ ಅಂತ. ಅದೊಂದು ಕಗ್ಗ ಇದೆ, ನಮಗೆ ತುಂಬ ಇಷ್ಟವಾದ ಕಗ್ಗ, ಆನೆ ಬಗ್ಗೆ ಇರೋ ಕಗ್ಗ ಅದು. ಕಡೆಗಾಲವನು ತಾನೇ ಮುನ್ನರಿತು ಕಾಡಾನೆ, ಅಡವಿಯೊಳದೊಂದು ದೂರದ ಗವಿಯನೈದಿ, ಬಿಡುವುದಾಯಡೆ ಮೌನದಿಂದಸುವನೆನ್ನುವರು, ಕಡೆಯ ಸಾರಂತು ನೀ ಮಂಕುತಿಮ್ಮ ಅಂತ ಒಂದು ತುಂಬ ಚಂದದ ಕಗ್ಗ ಅದು. ಅರ್ಥ ಆಗತ್ತಾ? ಕಡೆಗಾಲವನು ತಾನೇ ಮುನ್ನರಿತು ಕಾಡಾನೆ, ಕಾಡಾನೆ ಇದೆಯಲ್ಲ, ಕಡೆಗಾಲವನು ತಾನೇ ಮುನ್ನರಿತು, ಅದು ಗೊತ್ತಾಗತ್ತಿದ್ದ ಮೊದಲೇ ತನ್ನ ಸಾವು ಬಂತು ಅಂತ, ಸಾವನ್ನು ಮೊದಲೇ ಅರ್ಥಕೊಂಡು ಅಂತ. ಕಡೆಗಾಲವನು ತಾನೇ ಮುನ್ನ ಅರಿತು ಕಾಡಾನೆ, ಅಡವಿಯೊಳು ಅದೊಂದು ದೂರದ ಗವಿಯನ ಇದೆ, ತನ್ನ ಮಂದಿಯನ್ನು ಬಿಟ್ಟು ಅದು ಒಬ್ಬನೇ ಒಂಟಿಯಾಗಿ ಬೇರೆಯಾಗಿ ಏಕಾಂತ ನರೆಸಿ ಹೋಗುತ್ತೆ ಅದು ಅಂತ ಆನೆ ಅಂತ. ದೂರದ ಗವಿಯನ ಇದೆ, ಒಂದು ಗುಹೆಗೋ ಎಲ್ಲ ಅಂತ ಏಕಾಂತ ಪ್ರದೇಶಕ್ಕೆ ಹೋಗಿ ಬಿಡುವುದು ಆಯಡೆ, ಅಲ್ಲಿ ಮೌನದಿಂದ ಹಸುವನ್ನು ಬಿಡುವುದು ಎನ್ನುವರು. ಮೌನದಲ್ಲಿ ಏಕಾಂತದಲ್ಲಿ ಅದು ಪ್ರಾಣ ಬಿಡುತ್ತೆ ಅದು ಆನೆ. ಕಡೆಯ ಸಾರ್ ಅಂತೂ ನೀ ಅದರಂತೆ ನೀನು ಅಂತ್ಯವನ್ನು ಕಾಣು. ಆನೆ ತರಹ ಅಂತ್ಯ ಬರಬೇಕು ಬಂದರೆ, ಮತ್ತು ಸುತ್ತ ಗಿಜಿ 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 ಅಂತ ಎಲ್ಲರೂ ಸೇರಿಕೊಂಡು ಆ ಓ ಅಂತ ಹೇಳ್ತಾ ಚಿನ್ನ ಎಲಿಟ್ರಿ ಅಂತ ಕೇಳ್ತಾ ಮಧ್ಯದಲ್ಲಿ, ಆ ಥರ ಅಂತ್ಯ ಆಗಬಾರದು ಅಂತ. ಯಾರಿಲ್ಲ ಅಂತ. ಯಾಕೆಂದರೆ ಮುಂದಿನ ಮಾರ್ಗದಲ್ಲಿ ಅವ್ರು ಯಾರೂ ಬರಲ್ಲ. ದೇಹ ಬಿದ್ದು ಹೋದ ನಂತರ ಮುಂದಿನ ಗತಿ ಇದೆಯಲ್ಲ, ಜೀವಯಾನ, ಯಾರು ಬರ್ತಾರೆ? ಅಪ್ಪ ಬರ್ತಾನ, ಅಮ್ಮ ಬರ್ತಾಳ, ಸೋದರ ಮಾವ ಬರ್ತಾನ, ಸ್ನೇಹಿತರು ಬರ್ತಾರ? ಯಾರು ಬರ್ತಾರೆ? ಯಾರೂ ಬರೋದಿಲ್ಲ. ಒಬ್ಬನೇ ಹೋಗ್ಬೇಕಲ್ವಾ, ಮತ್ತು ಇವರೆಲ್ಲ ಯಾಕೆ ಆ ಹೊತ್ತಿಗೆ ಬಿಟ್ಟು ಹೋಗ್ಬೇಕು ಎಲ್ಲರನ್ನು ಕೂಡ ಅಂತ. ಆ ಸಮಯದಲ್ಲಿ ಏಕಾಂತವಾಗಿ ದೇಹತ್ಯಾಗ ಮಾಡಬೇಕು ಅಂತ. ಅಂಥ ದೇಹತ್ಯಾಗಕ್ಕೆ ಈ ಹಂಸಯೋಗ ಒಂದು ಪುಷ್ಟಿಯನ್ನು, ಇಂಬನ್ನು ಕೊಡುತ್ತೆ ಅಂತ. ಇಷ್ಟು ಉತ್ತಮವಾಗಿರ್ತಕ್ಕಂಥ ಒಂದು ಯೋಗ ಅದು. ಶ್ಲೋಕಗಳನ್ನು ಮುಂದಿನ ಪಾಠದಲ್ಲಿ ನಿಮಗೆ ತೋರಿಸ್ತೀವಿ. ಅದರ ಶ್ಲೋಕಗಳನ್ನು, ಇದೇ ಶ್ಲೋಕಗಳು, ಆ ಶ್ಲೋಕಗಳಲ್ಲಿ ತೆಗೆದು ಹಾಕಿರೋದು. ಈ ಇದೆಲ್ಲ ಏನು ಕೋಷ್ಟಕ ಪೂರ್ತಿ ಮಾಡಿರೋದೆಲ್ಲ ಶ್ಲೋಕಗಳಲ್ಲೇ ಮಾಡಿರೋಂಥದ್ದು. ಅದು ಮುಂದಕ್ಕೆ ನಿಮಗೆ ಅದನ್ನು ಮುಂದಿನ ಪಾಠದಲ್ಲಿ ತೋರಿಸ್ತೀನಿ ನಿಮಗೆ ಅದನ್ನು, ಅಥವಾ ಸುರೇಶ್ ಪಟ್ಟಿದ್ದಾರೆ ನನಗೆ ಯಾವಾಗಲೂ ನಿಮಗೆ ಶ್ಲೋಕಾಶೀರ್ವಾದ ಮಾಡ್ತಾ ಇರ್ತಾರೆ ಅವರು, ಅವರನ್ನು ತಗೋಬೋದು ನೀವು ಬೇಕಾದ್ರೆ ಇದನ್ನು. ಇದೆಲ್ಲ ಅದರ ಶ್ಲೋಕಗಳೇ ಸಂಬಂಧಪಟ್ಟಿದ್ದ ಇದೆಲ್ಲ. ಸಮಯ ಕಡಿಮೆ ಇದೆ ಇವತ್ತಿಗೆ, ಇನ್ನೊಂದು ಸಾರಿ ನೋಡೋಣ. ತುಂಬ ಉತ್ತಮವಾದ ಯೋಗ. ಗುರುವಿಗೆ ಇನ್ನೊಂದು ಹೆಸರು ಹೇಳ್ತೀರಾ ಏನಂತ? ಗುರುಗ್ರಹಕ್ಕೆ ಜೀವ. ಜೀವ ಅಲ್ವಾ? ಹಂಸ ಅಂದರೆ ಜೀವ. ಯಾಕೆ ಹೇಳಿ? ಹಂಸ ಹಂಸೇ ತ್ಯಮಂ ಮಂತ್ರಂ ಜೀವೋ ಜಪತಿ ಸರ್ವದಾ. ಜೀವ ಹಂಸ 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 ಅಂತ ಜಪ ಮಾಡ್ತಾ ಇರ್ತಾನೆ ಯಾವಾಗಲೂ ಅಂತಂದರೆ ಎಷ್ಟು ಹತ್ರ ಬಂತು ನೋಡಿ ಅಂತ. ಜೀವ ಅಂತ ಗುರುವನ್ನು ಕರೀತಾರೆ. ಈ ನಮ್ಮ ಜೀವ ಇದೆಯಲ್ಲ, ನಮ್ಮ ಜೀವ ಇದು ಹಂಸಃ 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 ಅಂತ ಜಪ ಮಾಡ್ತಾ ಇರ್ತಾರೆ ಯಾವಾಗಲೂ ಕೂಡ ಅಂತ. ಏನು ಜಪ ಅಂದರೆ ಉಸಿರಾಟವೇ ಅದು ಅಂತ. ಉಸಿರಾಟಕ್ಕೆ ಜೀವನ ಶಬ್ದ ಅನ್ವಯ ಆಗುವಂಥದ್ದು, ಜೀವ ಪ್ರಾಣಧಾರಣೆ ಅಂತ. ಈ ಜೀವ ಶಬ್ದದ ವ್ಯಾಕರಣದ ಅರ್ಥ ಏನು ಅಂದರೆ ಉಸಿರಾಟವೇ ಅದು. ಉಸಿರಾಟ ಅಂದರೆ ಏನು? ಹಂಸಃ ಹಂಸಃ ಹಂಸಃ, ಅದೇ ಅದು ಹಂಸಯೋಗ ಅಂತ ಕರೆದ್ರು. ಇಲ್ಲೇ ಇದ್ರೆ ಇದೊಂದು ಯಾಕಪ್ಪ, ಇದು ಹಂಸಯೋಗ ಅಂತ ಗುರುವಿಗೆ ಅದು ಸಿಂಹಯೋಗ ಅಂತ ಕರಡಿ, ಹಾಗಾದ್ರೆ ಕುಜನಿಗೆ ಅಂತ ಅನ್ನೋ ಥರ ಆಗತ್ತೆ ಅಂತ. ರುಚಕ ಯೋಗ ಸಿಂಹಯೋಗ ಅಂತ ಕರಿಬೋದಲ್ಲ ನೀವು ಅಂದರೆ? ಎಲ್ಲ ಆಗಲ್ಲ. ಈ ಹಂಸಯೋಗ ಅಂತ ಕರಿ ತುಂಬ ಕಾರಣಗಳಿದೆ. ಈ ಒಂದು ಯೋಗವನ್ನು ಮಾತ್ರ ಆ ಥರ ತುಂಬ ವಿಶೇಷವಾಗಿ ಕರೆದಿದ್ದಾರೆ. ಹಾಗಾಗಿ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ, ಹಂಸಯೋಗದ ಲಕ್ಷಣಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಎರಡು ಥರ ಈ ಯೋಗ ಅಭ್ಯಾಸ ಮಾಡಿದಾಗ ಏನಾಗುತ್ತೆ ಅಂದರೆ
ನೀವು ಜಾತಕ ನೋಡಿ ಇಂತಿಂಥ ನಿಮ್ಮ ಜೀವನದಲ್ಲಿ ಇಂತಿಂಥದ್ದು ಇದೆ ಅಂತ ಅನ್ಬೋದು, ಅದು ಒಂದು. ವ್ಯಕ್ತಿ ನೋಡಿ ಇವನಿಗೆ ಹಂಸಯೋಗ ಇದೆ ಅಂತ ಹೇಳ್ಬೋದು ಅಂತ, ಅದು ಕಲಿಬೇಕು ನೀವು ಅಂತ. ಒಂದು ಮನುಷ್ಯನ ನೋಡಿ ಹಂಸಯೋಗ ಅಂತ ಅನ್ನೋ ಥರ ಇರಬೇಕು ನೀವು ಅಂತ. ಒಂದು ಕೈ ನೋಡಿ, ಕಾಲು ನೋಡಿ, ನಡವಳಿಕೆ ನೋಡಿ, ವರ್ತನೆ ನೋಡಿ, ನಡಿಗೆ ನೋಡಿ, ಹೇಳೋ ಥರ ಇರಬೇಕು ಅಂತ. ಈ ಒಂದೊಂದು ಮಹಾಪುರುಷ ಯೋಗವೂ ಕೂಡ ನಮ್ಮ ತುಂಬ ಎತ್ತರ ಕೆಲ್ಸತ್ತೆ ವ್ಯಕ್ತಿಯನ್ನು, ಆದರೆ ಅದರದ್ದೇ ಆದ ರೀತಿಯಲ್ಲಿ. ರುಚಕ ಯೋಗ ಅದು ಕೊಡುವ ಶ್ರೇಷ್ಠತೆ ಬೇರೆ ರೀತಿಯಲ್ಲಿ, ಸೇನಾಪತಿ ಥರ ಇರ್ತಾನೆ ರುಚಕ ಯೋಗದಲ್ಲಿ. ಗುರು ಕೊಡೋದೇ ಬೇರೆ ಥರದಲ್ಲಿ ಅಂತ. ಶನಿ ಕೊಟ್ಟರೆ ಬೇರೆ ಥರ ಕೊಡ್ತಾನೆ ಅವನು ಅಂತ. ಚೆನ್ನಾಗೇ ಇದೆ ಶನಿದು ಕೂಡ, ನೀವೇನು ತರಬೇತಿ ಮಾಡಬೇಡಿ. ಶನಿ ಕೊಟ್ಟರೆ ಹೇಗಿರ್ಬೋದಪ್ಪ, ಇನ್ನು ಕೊಳಕಾಗಿರುತ್ತಾ ಅಂತ ಹಾಗೆಲ್ಲ ಅನ್ಕೋಬೇಡಿ, ಅದು ಚೆನ್ನಾಗೇ ಇದೆ. ಯಾಕೆಂದರೆ ಅವೆಲ್ಲ ಮಹಾಪುರುಷ ಯೋಗಗಳು ಅಂತ. ಆ ಗ್ರಹಗಳಿಗೆ ಆ ಯೋಗ್ಯತೆ ಇದೆ, ಮಹಾಪುರುಷತ್ವವನ್ನು ಕೊಡುವಂಥ ಯೋಗ್ಯತೆ ಇದೆ ಅಂತ. ರಾಮನ ಜಾತಕದಲ್ಲಿ 3 ಇದೆ. ಹಂಸ ಯೋಗ ಇದೆ, ರುಚಕ ಯೋಗ ಇದೆ ಮತ್ತು ಶಶಯೋಗ ಇದೆ. ಈ 3 ಯೋಗ ಕೂಡ ರಾಮನ ಜಾತಕದಲ್ಲಿದೆ. ಹಾಗಾಗಿ ಈ ಅಂಶಗಳನ್ನು ಕಾಣ್ತೀರ ನೀವು ಅಂತ ರಾಮನ ಜೀವನದಲ್ಲಿ. ಬರೀ ಹಂಸಯೋಗ ಆಗ್ಬಿಟ್ಟಿದ್ರೆ ರಾಮ ಯೋದ್ಧ ಆಗ್ತಿರ್ಲಿಲ್ಲ ಅಂತ. ಯೋದ್ಧ ಆದ್ನಲ್ಲ ರಾಮ ಏವ ಧನುರ್ಧರ ಅಂತ. ಎಲ್ಲಿಂದ ಬಂತದು? ರುಚಕ ಯೋಗದಿಂದ ಬಂತದು ಅಂತ. ಯುದ್ಧ ಕೌಶಲ ಇದೆಯಲ್ಲ, ಅಲ್ಲಿಂದ ಬಂತಿದೆ ಅದು ಅಂತ. ಕುಜನಿಂದ ಬಂದಿದೆ ಅದು ಅಂತ. ಅದು ಗಮನಿಸ್ಕೋಬೇಕು ನಾವು ಅದನ್ನು ಅಂತ. ಚೆನ್ನಾಗಿ ಅಭ್ಯಾಸ ಮಾಡಿದ್ದನ್ನು ಶ್ಲೋಕ ಕಂಠಸ್ಥ ಮಾಡಿ, ಮುಂದೆ ಶ್ಲೋಕ ಸಿಗುತ್ತೆ ನಿಮಗೆ ಅದರದ್ದು. ಹಿಂದಿನ ಯೋಗಗಳದ್ದು ಕೂಡ ಹಾಗೆ, ಶ್ಲೋಕ ಕಂಠಸ್ಥ ಮಾಡದೇ ಇದ್ದರೆ ಅಂಗವಿಕಲ ಇದ್ದ ಹಾಗೆ ಅವನು ಅಂತ. ಅವನ ಕೈಲಿ ಇರಲ್ಲ, ಅದನ್ನು ಗ್ರಂಥ ಬಾಯಲ್ಲಿ ಇರಬೇಕು, ಕೂಡಲೇ ಬರಬೇಕು ಅದು ಅಂತ. ಬಂದರೆ ಪೂರ್ತಿ ಅವನಿಗೆ ನಿಮ್ಗೆ ಚಿತ್ರಣ ಸಿಕ್ಬಿಡುತ್ತೆ ನಿಮಗೆ. ಗ್ರಂಥ ಕಂಠಸ್ಥ ಮುಖಸ್ಥ ಆಗದೇ ಇದ್ದರೆ ಏನು ಉಪಯೋಗ ಇಲ್ಲ. ಅದಕ್ಕೆ ಕಡ್ಡಾಯವಾಗಿ ಗ್ರಂಥವನ್ನು, ಶ್ಲೋಕಗಳನ್ನು ಕಂಠಸ್ಥ ಮಾಡಬೇಕು ಎಲ್ಲರೂ ಕೂಡ. ಆಗಲಿ, ನಮ್ಮ ಗುರುಕುಲದ ಎಲ್ಲ ಹಂಸಗಳಿಗೆ ಶುಭ ಆಗಲಿ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕಿ ಪ್ರಭು ಸೀತಾರಾಮಚಂದ್ರ ಪರಮಾ